ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ನಮೋ ನಮಸ್ತಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲಕ್ಷ್ಮೀತಭಕ್ತರು ಹರೇ ಕೃಷ್ಣ ಎಲ್ರಿಗೂ. ಈ ಮೂರನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು, ಅಂದ್ರೆ ಓದುವುದರಲ್ಲಿ. ಲಾಸ್ಟ್ ಶ್ಲೋಕ, 2 ಶ್ಲೋಕಗಳಿವೆ, ಅದನ್ನು ಇವತ್ತು ನಾವು ಓದ್ಲಿಕ್ಕಿದ್ದೇವೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಆದ ಕಾರಣ ಈ ಎಲ್ಲ ಶ್ಲೋಕಗಳನ್ನು ನಾವು ಸ್ವಲ್ಪ ಟೈಮ್ ಕೊಟ್ಟು ಓದ್ತಾ ಇದ್ದೇವೆ. ಏನೇ ಇರಲಿ, ಇವತ್ತು ನಿನ್ನೆ ನಾವು ಏನ್ ನೋಡಿದ್ದೇವೆ ಅಂತ ಹೇಳಿದರೆ, ಹೇಗೆ ಇದನ್ನ ಕಂಡು ಹಿಡಿದು ಹೇಗೆ ಅದನ್ನ ಕಡಿವಾಣ ಹಾಕೋದು ಅಂತ ಹೇಳಿ ನಿನ್ನೆ ಅದನ್ನೇ ಕಂಟಿನ್ಯೂಸ್ ಹೇಳ್ತಾ ಇದ್ದಾರೆ ಭಗವಂತ. ಹೇಗೆ ಅಂತ ಹೇಳಿದನ್ನು ನಮ್ಗೆಲ್ಲರೂ ಗೊತ್ತಾಗಿದೆ. ಅದು ಕೊನೆಗೆ ಕಾಣುವುದು ಎಲ್ಲಿ ಅಂತ ಹೇಳಿದ್ರೆ ಇಂದ್ರಿಯ ಮುಖಾಂತರ. ಆದ ಕಾರಣ ಫಸ್ಟಿಗೆ ಇಂದ್ರಿಯನ್ನ ಹಿಡಿದು ಪನಿಷ್ಮೆಂಟ್ ಕೊಡುವಂಥದ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ನೋಡಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಶುರು ಮಾಡೋಣ. ಶ್ಲೋಕ 42, 3ನೇ ಅಧ್ಯಾಯ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ. ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಮನಸಸ್ತು ಪರಾ ಬುದ್ಧಿರ್ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯಃ ಪರಂ ಮನಃ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ. ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಯೋ ಬುದ್ಧೇ ಪರತಸ್ತು ಸಹ. ಇಂದ್ರಿಯಾಣಿ, ಇಂದ್ರಿಯಗಳು, ಪರಾಣಿ, ಶ್ರೇಷ್ಠವು, ಆಹುಹು ಎಂದು ಹೇಳುವರು. ಇಂದ್ರಿಯೇಭ್ಯಃ, ಇಂದ್ರಿಯಗಳಿಗಿಂತಲೂ, ಪರಂ ಶ್ರೇಷ್ಠವು, ಮನಃ ಮನಸ್ಸು, ಮನಸಃ ಮನಸ್ಸಿಗಿಂತಲೂ, ತು ಕೂಡ, ಪರಾ ಶ್ರೇಷ್ಠವು, ಬುದ್ಧಿಹಿ ಬುದ್ಧಿಯು, ಯಹ ಯಾವ, ಬುದ್ಧೇಹೆ ಬುದ್ಧಿಗಿಂತಲೂ, ಪರತಃ ಶ್ರೇಷ್ಠನು, ತು ಆದರೆ, ಸಹ ಅವನು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ. ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ. ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠ. ಇಲ್ಲಿ ಇಂದ್ರಿಯ ವಿಷಯಗಳಿಂದ ಇಂದ್ರಿಯದಿಂದ ಮನಸ್ಸು, ಮನಸ್ಸಿನಿಂದ ಬುದ್ಧಿ, ಬುದ್ಧಿಯಿಂದ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಎಲ್ಲದಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಬೇಕು ಇಂದ್ರಿಯ ಅಂದ್ರೆ ಏನು ಅಂತ ಹೇಳಿ. ಯಾಕೆಂದ್ರೆ ನಾವೆಲ್ಲ ಬಾಹ್ಯ ಇಂದ್ರಿಯ ಅಂತ ಅನ್ಕೊಳ್ತಾ ಇದ್ದೇವೆ. ಹೀಗೆ ನಾವೆಲ್ಲ ಒಂದು ನಿಮಿಷ ಯೋಚನೆ ಮಾಡೋಣ. ನಮಗೆಲ್ರಿಗೂ ಕಿವಿ ಕೇಳ್ತಾ ಉಂಟು, ಕಿವಿಯಲ್ಲಿ ಎಲ್ರಿಗೂ ಕೇಳ್ತಾ ಉಂಟು. ಯಾವುದು? ಯಾರೇ ಆಗ್ಲಿ, ನಾವು ಮಾತಾಡುವಾಗ, ಇನ್ನೊಬ್ರು ಮಾತಾಡುವಾಗ ಕಿವಿಗೆ ಕೇಳ್ತಾ ಉಂಟು. ಆದ್ರೆ ಆ ಮನಸ್ಸು ಅಲ್ಲಿ ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಾವು ಏನು ಕೇಳಿದ್ದೇವೆ ನಮ್ಗೆ ಗೊತ್ತಿರುವುದಿಲ್ಲ. ನಾವಂದ್ರೆ ಕಿವಿ ಒಳಗೆ ಹೋಗಿದೆ ಆದ್ರೆ ನಮಗೆ ಗೊತ್ತಿಲ್ಲ. ಕಣ್ಣಿಗೆ ಕಂಡಿದೆ ಆದ್ರೆ ಗೊತ್ತಿಲ್ಲ. ಆ ಸ್ಥಿತಿ ನಮ್ಗೆಲ್ರಿಗೂ ಗೊತ್ತಲ್ವಾ? ಈಗ ಯಾರೋ ಏನು ನೀವು ಹಾಗೆ ಹೇಳಿದ್ರಾ ಅಂತ ಕೇಳ್ತೇವೆ ನಾವು, ಯಾಕಂದ್ರೆ ನಾವು ಮನಸ್ಸು ಅಲ್ಲಿ ಇರ್ಲಿಲ್ಲ. ಇದರಿಂದ ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಮನಸ್ಸು ನಮ್ಮ ಇಂದ್ರಿಯಗಳ ಒಡೆಯ ಅಂತ ಅರ್ಥ ಆಗ್ತದೆ. ಮನಸ್ಸನ್ನು ಕೊಂಡೋಗ್ಲಿಲ್ಲ ಅಂದ್ರೆ ಆ ಇಂದ್ರಿಯ ಏನು ಕೆಲಸ ಮಾಡೋದಿಲ್ಲ. ಅಲ್ಲಿ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಒಂಥರ ಜಡವಾಗಿ ಇರ್ತದೆ ಆ ಇಂದ್ರಿಯಗಳು. ಆದ ಕಾರಣ ನಿಜವಾಗಿ ಇಲ್ಲಿ ಇಂದ್ರಿಯ ಅಂದ್ರೆ ಏನು ಅಂತ ಹೇಳಿದ್ರೆ ಸೂಕ್ಷ್ಮತೆ. ಈಗ ಕೆಲವರಿಗೆ ಅದ್ರ ಕಿವಿ ದೊಡ್ಡದಾಗಿರ್ತದೆ, ಕಿವಿ ಕೇಳಲ್ಲ. ಅಂದ್ರೆ ಏನು? ಕಿವಿಯಲ್ಲಿರುವಂತಹ ಕಿವಿಯ ಸೂಕ್ಷ್ಮ ಇಂದ್ರಿಯ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಈಗ ಕಣ್ಣಿನ ಸೂಕ್ಷ್ಮ ಇಂದ್ರಿಯ, ಕಣ್ಣಿನಲ್ಲಿ ಸೂಕ್ಷ್ಮ ಇಂದ್ರಿಯ ಅಂತ ಹೇಳಿದ್ರೆ ಏನು? ತೇಜಸ್ಸು ಬೇಕಲ್ಲಿ. ಅಂದ್ರೆ ಅಗ್ನಿ ಕಾರ್ಯ ಮಾಡೋದು ಕಣ್ಣಿನಲ್ಲಿ. ಅದೇ ರೀತಿಯಲ್ಲಿ ಕಿವಿಯಲ್ಲಿ ಶೂನ್ಯತೆ ಕಾರ್ಯ ಮಾಡೋದು. ಇದೇ ರೀತಿಯಲ್ಲಿ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಸೂಕ್ಷ್ಮ ಇಂದ್ರಿಯಗಳಿವೆ. ಆ ಸೂಕ್ಷ್ಮ ಇಂದ್ರಿಯಗಳು ಕಾರ್ಯ ಮಾಡೋದಿಲ್ಲ ಅಂತ ಹೇಳಿದ್ರೆ, ಹೊರಗಡೆ ದೊಡ್ಡ ಇಂದ್ರಿಯಗಳು ಕಂಡ್ರು ಕೂಡ ಅದರಿಂದ ನಾವು ವಿಚಾರಗಳನ್ನ ಸ್ವೀಕರಣೆ ಅಥವಾ ವಿಚಾರಗಳನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ನಮಗೇನಾದ್ರೂ ಕೇಳದೇ ಇದ್ದದನ್ನು ನಾವು ಹೇಗೆ ಕೊಡ್ಲಿಕ್ಕೆ ಸಾಧ್ಯ?
ಇದು ತುಂಬಾ ಇಂಪಾರ್ಟೆಂಟ್. ಇದು ನಾವು ಭಗವಂತನ ಸೇವೆಯಲ್ಲಿ ತುಂಬಾ ಸುಲಭವಾಗಿ ಉಪಯೋಗಿಸಬಹುದು. ಯಾಕೆ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಹೆಚ್ಚೆಚ್ಚು ಕೇಳುವುದರಿಂದ ಏನಾಗ್ತದೆ, ಅದರ ಬಗ್ಗೆ ನಾವು ಆಸಕ್ತಿ ಬೆಳಲಿಕ್ಕೆ ಶುರು ಆಗ್ತದೆ. ಆದ ಕಾರಣ ಈ ಗೇಟ್ ಆದ ಇಂದ್ರಿಯಗಳನ್ನ ನಾವು ಸುಲಭವಾಗಿ ಈ ವಿಚಾರವನ್ನು ಅರ್ಥ ಮಾಡಿದರೆ ಉಪಯೋಗಿಸಬಹುದು. ಈ ವಿಚಾರವನ್ನು ಅರ್ಥ ಮಾಡಿದರೆ ಸುಲಭವಾಗಿ ಉಪಯೋಗಿಸಬಹುದು. ಒಂದು ಉದಾಹರಣೆ, ಈಗ ನಾವು ಜಪ ಮಾಡ್ತಾ ಇರ್ತೇವೆ. ಜಪ ಮಾಡುವಾಗ ಹಳತ್ತೆಲ್ಲ ಮಾಡಿದ್ದೇವಲ್ಲ ನಾವು, ಅದೇ ಯಾವ್ದಾದ್ರು ಒಂದು ಕಾರ್ಯಗಳು ಬರ್ತಾ ಇರ್ತದೆ, ಯಾವ್ದಾದ್ರು ಯೋಚನೆಗಳು ಬರ್ತಾ ಇರ್ತದೆ. ಜಪ ಮಾಡ್ತಾ ಇರ್ತೇನೆ, ಅವನೊಬ್ಬ ಬೈದ, ಇವನೊಬ್ಬ ಹಾಗೆ ಮಾಡಿದ ಅಂತೇಳಿ ಬರ್ತಾ ಇರ್ತದೆ ಮನಸ್ಸಲ್ಲಿ. ಅದರ ಬಗ್ಗೆ ಚಿಂತನೆ ಹೋಗ್ತದೆ ನಮಗೆ. ಇದಕ್ಕೊಬ್ಬರು ಆಚಾರ್ಯರು ಹೇಳ್ತಾರೆ, ಒಬ್ರು ಪ್ರಭುಗಳು ಹೇಳ್ತಾರೆ ಉದಾಹರಣೆಗಳು, ತುಂಬಾ ತುಂಬಾ ಡಿವೋಟಿಸ್ ಹೇಳ್ತಾರೆ ಇದಕ್ಕೊಂದು ಉದಾಹರಣೆ. ಆ ಒಂದು ಮನಸ್ಸಿನಲ್ಲಿ ಬರುವಂತಹ ವಿಚಾರಗಳು ಅದು ಒಂದು ಕೀಳು ವಿಚಾರಗಳು, ಅದು ಅಗತ್ಯ ಇಲ್ಲ. ಭಗವಂತನ ಭಕ್ತಿಗೆ ಪ್ರಯೋಜನ ಇಲ್ಲದಂತ ವಿಚಾರಗಳು. ನಾವು ಜಪ ಮಾಡ್ತಾ ಇರುವಾಗ ಕೃಷ್ಣನ ಶಬ್ದವನ್ನ ಮಾತ್ರ ನಾವು ಕೇಳಬೇಕು. ಹರೇ ಕೃಷ್ಣ ಅಂತ ಹೇಳುವಾಗ ಹರೇ ಕೃಷ್ಣ ನಮ್ಮ ಕಿವಿಗೆ ತಟ್ಟಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳುವಾಗ ಆ ಶಬ್ದ ನಮಗೆ ಹೋಗ್ಬೇಕು. ಆದ್ರೆ ನಮ್ಗೆ ಅಷ್ಟು ಸುಲಭವಾಗಿ ಅದು ರಿಜಿಸ್ಟರ್ ಆಗುದಿಲ್ಲಲ್ಲ. ಅದು ರಿಜಿಸ್ಟರ್ ಆಗುದೇನಂದ್ರೆ ಬೇರೆ ಶಬ್ದ ಹೊರಗೆ ಬರಲಿಲ್ಲ ಅಂದ್ರೂ ಶಬ್ದ ರೂಪಿಯಲ್ಲಿ ಮನಸ್ಸಲ್ಲಿ ಆಗುವಂತಹ ಬೇರೆ ಬೇರೆ ವಿಚಾರಗಳು. ಶಬ್ದ ಹೊರಗೆ ಬರಲಿಲ್ಲ ಆದ್ರೆ ಸೂಕ್ಷ್ಮ ರೂಪದಲ್ಲಿ ಶಬ್ದ ಇರ್ತದೆ. ಈಗ ನಾನು ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಬೇರೇನೋ ಯೋಚನೆ ಬರ್ತದೆ ಅಂತ ಹೇಳಿದ್ರೆ ಆ ಯೋಚನೆ ಶಬ್ದವಾಗಿ ಹೊರಗೆ ಬರದಿದ್ರು ಸೂಕ್ಷ್ಮ ಶಬ್ದಗಳವು. ಅಂದ್ರೆ ನಾನು ಎರಡೆರಡು ಕೆಲಸ ಮಾಡ್ತಿದ್ದೇನೆ ಅಲ್ಲಿ. ಜಪವೂ ಮಾಡ್ತಾ ಇದ್ದೇನೆ, ಜಪದ ಒಟ್ಟಿಗೆ ಬೇರೆ ಯೋಚನೆಗಳು ನಡೀತಾ ಇದೆ, ಎರಡು ನಡೀತಾ ಇದೆ ಅಲ್ಲಿ. ಆ ಎರಡನೆಯದು ಎಂತ ಅಂತ ಹೇಳಿದ್ರೆ ಆ ಒಂದು ಭಕ್ತಿಯನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಬಿಡದೇ ಇರುವಂತಹ ವಿಚಾರ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವೀಗ ಬಹಿರ್ದಶೆಗೆ ಹೋಗ್ತೇವಲ್ಲ, ಬಹಿರ್ದಶೆಗೆ ಹೋದ ಮೇಲೆ ಹೋಯ್ತಲ್ಲ ಅದು ಹೇಳಿ ಅದರ ಬಗ್ಗೆ ಚಿಂತೆ ಮಾಡ್ತೇವ? ಇಲ್ಲ, ಒಳ್ಳೇದಾಯ್ತಲ್ಲ ಹೋದ್ದು ಅಂತ. ಅದೇ ರೀತಿಯಲ್ಲಿ ನಾವು ಜಪ ಮಾಡುವಾಗ ಬರುವಂತಹ ಈ ಕಳಂಕಗಳನ್ನೆಲ್ಲ ನಾವು ಏನ್ ಅನ್ಕೊಳ್ಬೇಕು, ಇದು ಬಂತು, ಒಳ್ಳೇದಾಯ್ತು, ಹೋಗ್ಲಿ ಇದು ಅಂತ ಹೇಳಿ ಅದನ್ನ ನಾವು ಗಣ್ಯವೇ ತಗೊಳ್ಬಾರದು, ಅದರ ಬಗ್ಗೆ ಚಿಂತೆ ಮಾಡಬಾರದು. ಅದರ ಬಗ್ಗೆ ಚಿಂತೆ ಮಾಡದೆ ಗಣ್ಯವೇ ತೆಗೆದೆ ಪುನಃ ಹರೇ ಕೃಷ್ಣ ಮಹಾಮಂತ್ರದ ಮೇಲೆಯೇ ಮನಸ್ಸನ್ನ ಕೇಂದ್ರೀಕರಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವೆಲ್ಲ ಇದನ್ನು ಪ್ರಯತ್ನ ಪಡೋಣ, ಖಂಡಿತವಾಗಿ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಭಗವಂತನನ್ನ ಪ್ರೀತಿಸ್ತೇನೆ. ನಿನ್ನೆ ಫೋನ್ ಮಾಡುವ ಉದಾಹರಣೆ ಮಾತಾಡಿದ್ದೇವಲ್ಲ. ಈಗ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ಅದೇ, ನಾವು ಡೈಲಿ ಭಗವಂತನೊಟ್ಟಿಗೆ ಕನೆಕ್ಷನ್, ಡೈಲಿ ಫೋನ್ ಮಾಡೋದು ಭಗವಂತನಿಗೆ, ಡೈಲಿ ಫೋನ್ ಮಾಡೋದು ಭಗವಂತನಿಗೆ. ಫೋನ್ ಮಾಡಿ ಏನ್ ಕೇಳುದು, ನಂಗೆ ಕೃಷ್ಣ ನನಗೆ ನಿನ್ನ ಸೇವೆ ಮಾಡುವ ಅವಕಾಶ ಕೊಡು, ನನ್ನನ್ನು ಶುದ್ಧ ಮಾಡಿ ನಿನಗೆ ಸೇವೆ ಮಾಡುವ ಅವಕಾಶ ಕೊಡು ಅಂತ ಹೇಳಿ ಕೇಳ್ಕೊಳ್ಳುದು. ಈಗ ಮಗ ಅಮ್ಮನಿಗೆ ಫೋನ್ ಮಾಡ್ತಾ ಇರ್ತದೆ ದಿನ. ಮಗ ಅಮ್ಮನಿಗೆ ಮಾಡುದಿಲ್ಲ ಪ್ರೀತಿ ಯುವಕ ಯುವತಿಯರು ಮಾಡ್ತಾರೆ ದಿನ, ಒಂದು ನಿಮಿಷ ಬಿಡುದಿಲ್ಲ, ರಾತ್ರಿ ಹಗಲು ಏನು ನೋಡದೆ ಗಂಟೆಗಟ್ಲೆ ಮಾತಾಡ್ತಾರೆ. ಈಗ ಭೌತಿಕ ಲೋಕದಲ್ಲಿ ಅದನ್ನೇ ನೋಡ್ಬೋದು, ಇಲ್ಲಾಂದ್ರೆ ಚಿಕ್ಕ ಅಮ್ಮ ಮಗು ನೋಡ್ಬೋದು. ಈ ರೀತಿಯಲ್ಲಿ ನಾವು ಕಾಣ್ತಾ ಉಂಟು ಪ್ರೀತಿ ಅಂದ್ರೆ ಏನು ಅಂತ ಹೇಳಿ. ಅದು ಕಲುಷಿತವಾದ ಪ್ರೀತಿ. ಆದ್ರೆ ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಕೊಳ್ಳುವುದು. ಆಗ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಕೊಳ್ಳುವಾಗ ಅವನ ಹೆಸರು ತೆಗೆಯುವುದೇನು ಕಷ್ಟವೇ ಆಗುದಿಲ್ಲ. ಯಾಕಂದ್ರೆ ಹೆಸರಿಗೂ ಅವನಿಗೂ ವ್ಯತ್ಯಾಸ ಇಲ್ಲ, ಭಗವಂತನ ಹೆಸರಿಗೂ ವ್ಯತ್ಯಾಸ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಭಗವಂತನ ಹೆಸರು ತಗೊಳ್ಳುವಾಗ ಅಲ್ಲಿ ಕೃಷ್ಣ ಇದ್ದಾನೆ ಶಬ್ದ ರೂಪಿಯಲ್ಲಿ. ಅದಕ್ಕೆ ಹೇಳ್ತಾರೆ ಶಬ್ದ ಬ್ರಹ್ಮ ಅಂತ ಹೇಳ್ತಾರೆ. ಶಬ್ದ ರೂಪಿಯಲ್ಲಿ ಭಗವಂತ ಇದ್ದಾನೆ. ಅದಕ್ಕೋಸ್ಕರ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಹರೇ ಕೃಷ್ಣ ಮಹಾಮಂತ್ರ ಶುದ್ಧ. ನಾವು ಶುದ್ಧ ಅಲ್ಲದೆ ಇರಬಹುದು, ಅದಕ್ಕಂಟ ಅಶುದ್ಧವಾದ ಹರೇ ಕೃಷ್ಣ ಮಹಾಮಂತ್ರ ಯಾವತ್ತೂ ಕಲುಷಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಕೊಂಡ್ರು ಕಲುಷಿತ ಆಗ್ಲಿಕ್ಕಿಲ್ಲ. ತಮಾಷೆಗಾಗ್ಲಿ ತಕೊಳ್ಳಿ, ಖುಷಿಯಲ್ಲಿ ತಕೊಳ್ಳಿ, ಬೇಜಾರಲ್ಲಿ ತಕೊಳ್ಳಿ, ಏನಾದ್ರೂ ಹರೇ ಕೃಷ್ಣ ಮಹಾಮಂತ್ರ ಕಲುಷಿತ ಆಗುದಿಲ್ಲ. ಸೂರ್ಯ ಭಗವಂತ ಅಂದ್ರೆ ಸೂರ್ಯ ದೇವರು ಏನ್ ಮಾಡ್ತಾರೆ, ಎಲ್ಲ ಕಡೆ ಬಿಸಿಲು ಕೊಡ್ತಾರೆ, ಎಲ್ಲ ಕಡೆ ಬಿಸಿಲು, ಕೊಳಚೆಯಲ್ಲೂ ಬಿಸಿಲು, ಎಲ್ಲಿ ಹೋದ್ರೂ ತಾಪ, ಎಲ್ಲಿ ಹೋದ್ರೂ ಕೊಡ್ತಾನೆ. ಆದ್ರೆ ಎಲ್ಲೂ ಸೂರ್ಯ ಕಲುಷಿತಗೊಳ್ಳುವುದಿಲ್ಲ. ಅದೇ ರೀತಿ ಭಗವಂತ ಯಾವತ್ತೂ ಕಲುಷಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಈ ಎರಡು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾನು ಭಗವಂತನನ್ನ ಪ್ರೀತಿ ಮಾಡುತ್ತೇನೆ, ನಾನು ಭಗವಂತನ ದಾಸ, ಭಗವಂತನಿಗೆ ಸಂಪೂರ್ಣ ಶರಣಾಗ್ತೇನೆ ನಾನು, ಆಗ ಭಗವಂತ ನನ್ನನ್ನೆಲ್ಲ ನೋಡ್ಕೊಳ್ತಾನೆ. ಎರಡನೆಯದು, ಜಪ ಮಾಡುವಾಗ ನನಗೆ ಹಿಂದಿನ ಪ್ರವೃತ್ತಿಯಿಂದಾಗಿ ಆಗುವಂತ ಎಲ್ಲ ಒಂದು ಯೋಚನಾ ಲಹರಿಗಳನ್ನ ನಾನು ಗಣ್ಯ ಮಾಡುದಿಲ್ಲ. ಬರ್ತದೆ, ಅದು ಬರ್ಲೇಬೇಕು. ಯಾಕಂತ ಹೇಳಿದ್ರೆ ಶುದ್ಧ ಮಾಡುವಾಗ ಬರ್ಲೇಬೇಕು ಹೊರಗೆ. ಕ್ಲೀನ್ ಮಾಡುವಾಗ ಏನು, ಈಗ ಗುಡಿಸುವಾಗ ಕಸ ಹೊರಗೆ ಬರಲೇಬೇಕಲ್ಲ,
ಅದೇ ರೀತಿ ನಾನು ಜಪ ಮಾಡೋದಂದ್ರೆ ಗುಡಿಸುವುದು. ಈ ಗುಡಿಸುವಾಗ ಅಥವಾ ಒರೆಸುವಾಗ ಕಸ ಹೊರಗೆ ಬರಲೇಬೇಕು, ಅದರ ಬಗ್ಗೆ ಚಿಂತೆ ಮಾಡಬಾರ್ದು, ತೆಗೆದು ಬಿಸಾಕ್ಬೇಕು ಅದನ್ನು. ಆ ಮನಸ್ಸಿನಲ್ಲಿ ಬರುವಂತ ಯೋಚನೆಗಳೆಲ್ಲ ಕಸಗಳು, ಅದನ್ನ ತೆಗೆದು ಬಿಸಾಕ್ಬೇಕು ನಾವು. ಅದೇ ಈ ಒಂದು ಆ ಶ್ಲೋಕಗಳ ತಾತ್ಪರ್ಯ. ಏನ್ ಮಾಡ್ಬೇಕು, ಪ್ರಾಕ್ಟಿಕಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳು ಇಂದ್ರಿಯ ವಸ್ತು ಅಂದ್ರೆ ಭೌತಿಕ ವಸ್ತುವಿನ ಮೇಲೆ ಆಸಕ್ತಿ ಬೆಳೆಸ್ತವೆ. ಆಸಕ್ತಿ ಬೆಳೆಸಿ ಏನೆಲ್ಲ ಆಗ್ತದೆ ನಮಗೆಲ್ಲ ಗೊತ್ತುಂಟು. ಪುನಃ ಪುನಃ ಈ ಚಕ್ರಕ್ಕೆ ಸಿಕ್ಕಾಕೊಳ್ತೇವೆ ನಾವು. ಆದ ಕಾರಣ ಇಲ್ಲಿ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಅಂತ ಉಂಟು. ಕ್ರಿಯಾಶಾಲಿ ಆಗ್ಲಿಕ್ಕೆ ಯಾವುದು ಕಾರಣ? ಆ ಸೂಕ್ಷ್ಮ ಇಂದ್ರಿಯ. ಅದು ಚೇತನ ಹೇಗೆ ಬರ್ತದೆ ಅಂದ್ರೆ ಆತ್ಮದಿಂದ ಬರುವಂತಹ ಚೇತನ. ಅದು ಜಡವಸ್ತುವಿಗಿಂತ ಶ್ರೇಷ್ಠ. ಇಲ್ಲಾಂದ್ರೆ ಈ ಹೊರಗೆ ಇರುವಂತ ಕಿವಿ ಕೂಡ ಜಡವಸ್ತುನೇ, ಮೂಗುಸುದು ಕೂಡ ಜಡವಸ್ತು. ಆದ್ರೆ ಸೂಕ್ಷ್ಮವಾದಂತಹ ಇಂದ್ರಿಯ ಜಡ ಅಲ್ಲ. ಜಡವಸ್ತುಗಿಂತ ಶ್ರೇಷ್ಠ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ. ಅದು ಯಾಕೆ ಅಂತ ನಮಗೆ ಗೊತ್ತಾಯ್ತು. ಮನಸ್ಸು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಂದ್ರಿಯ ಏನು ಕೆಲಸ ಮಾಡುದಿಲ್ಲ. ಕೆಲಸ ಮಾಡಿದ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆ ಇಂದ್ರಿಯಕ್ಕೆ ಅದು ರಿಮೆಂಬರೆನ್ಸ್ ಇರುವುದಿಲ್ಲ, ನೆನಪಿಟ್ಕೊಳ್ಳುವುದಿಲ್ಲ, ಏನೂ ಮಾಡುವುದಿಲ್ಲ. ಅದು ಇಂದ್ರಿಯ ಪ್ರಯೋಜನಕ್ಕೆ ಬರುವುದಿಲ್ಲ. ಆಮೇಲೆ ಮನಸ್ಸಿಗಿಂತ ಶ್ರೇಷ್ಠ ಯಾವುದು? ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹುಶ್ರೇಷ್ಠ. ಆದ ಕಾರಣ ಈ ಬುದ್ಧಿ ತುಂಬಾ ಇಂಪಾರ್ಟೆಂಟ್. ಈ ಬುದ್ಧಿ ತುಂಬಾ ಇಂಪಾರ್ಟೆಂಟ್. ಈ ಬುದ್ಧಿಯನ್ನು ಚೇಂಜ್ ಮಾಡುವುದೇ ನಮ್ಮ ಪ್ರೊಸೆಸ್. ನಾವು ಇಡೀ ಜೀವನದಲ್ಲಿ ಈ ಬುದ್ಧಿಯನ್ನು ಬದಲಾವಣೆ ಮಾಡಲಿಲ್ಲ. ಆ ಬುದ್ಧಿ ಅಂತ ಹೇಳಿದ್ರೆ ಏನು ಅಂತ ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಜ್ಞಾನ ಮತ್ತು ವಿಜ್ಞಾನ, ಇದು ಎರಡರ ವ್ಯತ್ಯಾಸ ಯಾರಿಗಾದ್ರೂ ಗೊತ್ತಾ? ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು ಅಂತ ಯಾರಾದ್ರೂ ಹೇಳ್ತೀರಾ? ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ಅದು ಬುದ್ಧಿಗೆ ಸಂಬಂಧಪಟ್ಟ ವಿಚಾರ. ಈ ಬುದ್ಧಿಯಿಂದಾಗಿ ಮನಸ್ಸು ಮತ್ತು ಇಂದ್ರಿಯಗಳು ಜ್ಞಾನ ಮತ್ತು ವಿಜ್ಞಾನದಲ್ಲಿ ತೊಡಗಿಕೊಳ್ತವೆ. ಜ್ಞಾನ ಮತ್ತು ವಿಜ್ಞಾನದ ಉದಾಹರಣೆ ಅಥವಾ ಏನಾದರೂ ಗೊತ್ತಾ ನಿಮಗೆ ಯಾರಿಗಾದ್ರೂ? ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ತುಂಬಾ ಇಂಪಾರ್ಟೆಂಟ್. ಹೇಳಿ, ಯಾರು ಸಂಕೋಚ ಬೇಡ, ಹೇಳಿ, ದಯವಿಟ್ಟು ಹೇಳಿ. ನಿಮ್ಗೆ ಗೊತ್ತಿದ್ದದ್ದು ಹೇಳಿ. ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ನಾಲೆಜ್ ಆಫ್ ಸೆಲ್ಫ್ ಸರ್. ಹಾ, ಜ್ಞಾನ ಅಂದ್ರೆ ನಾಲೆಜ್ ಆಫ್ ಸೆಲ್ಫ್. ಓಕೆ. ಹರೇ ಕೃಷ್ಣ ಪ್ರಭು. ಜ್ಞಾನ ಅಂದ್ರೆ ಪರಿಪೂರ್ಣದ ಕಡೆಗೆ ಹೋಗ್ತಕ್ಕಂಥದ್ದು. ವಿಜ್ಞಾನ ಅಂದ್ರೆ ನಾವು ಭೌತಿಕವಾಗಿ ಅನ್ವೇಷಣೆ ಮಾಡ್ತಕ್ಕಂಥದ್ದು ವಿಜ್ಞಾನಿಗಳು. ಓಕೆ. ವಿಜ್ಞಾನ ಅಂದ್ರೆ ರಿಲೇಶನ್ಶಿಪ್ ವಿತ್ ದ ಸೂಪರ್ ಸೋಲ್. ಓಕೆ. ವಿಜ್ಞಾನ ಅಂದ್ರೆ ಕೃಷ್ಣನ ಜೊತೆ ಇರುವಂತ ಸಂಬಂಧ ಅಂತ ಹೇಳ್ತಿದ್ದಾರೆ. ಓಕೆ, ಬೇರೆ ಯಾರಾದ್ರೂ ಏನಾದ್ರೂ ಹೇಳಕ್ಕೆ ಬಯಸ್ತೀರಾ? ಯಾರಿಗಾದ್ರೂ ಮನಸ್ಸಲ್ಲಿ ಏನಾದ್ರೂ ಹೋಗ್ತಾ ಉಂಟಾ? ಹೇಳ್ಬೇಕು ಅಂತ ಅನ್ನಿಸ್ತಾ ಇದ್ರೆ ಹೇಳಿ, ದಯವಿಟ್ಟು ಉತ್ತರ. ಓಕೆ. ಜ್ಞಾನ ಅಂತ ಹೇಳಿದ್ರೆ, ನಾಲೆಜ್ ಅಂತ ಹೇಳಿದ್ರೆ, ನಾನು ಈ ಶರೀರ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳುವಂಥದ್ದು. ಇದು ತುಂಬಾ ಸುಲಭ, ಇದೇನು ಅಷ್ಟೇನು ಕಷ್ಟ ಇಲ್ಲ. ನಾನು ಆತ್ಮ ಅಂತ ಹೇಳುದು. ಈಗ ಯಾರತ್ರ ನಮ್ಮ ಹತ್ರ ಕೇಳ್ತಾರೆ, ನೀನ್ ಯಾವ್ದ್ರಿಂದ ಊಟ ಮಾಡ್ತೀಯಪ್ಪ ಅಂತ. ಕೈಯಿಂದ ಊಟ ಮಾಡ್ತೇನೆ. ಕೈ ನೀನಾ ಅಂತ ಕೇಳಿದ್ರೆ, ಇಲ್ಲ, ಕೈ ನಾನಲ್ಲ, ಕೈ ನನ್ನ ಅಂಗ ಅಂತ ಹೇಳ್ತೇನೆ ನಾನು. ಯಾವುದೇ ಒಂದು ವಸ್ತುವನ್ನ ಈ ರೀತಿಯಲ್ಲಿ ನಾನಲ್ಲ, ಇದು ನನ್ನ ಕೈ ಅಲ್ಲ. ಯಾಕಂದ್ರೆ ನಾನು ಊಟ ಮಾಡುವವನ ಕೈ ಇದು ನಂದಲ್ಲ ಅಂದ್ರೆ ನಾನು ಯಾರು? ಆಮೇಲೆ ಸಾಯುವಾಗ ಅವರು ಏನ್ ಹೇಳ್ತಾರೆ? ಅವರು ಸ್ವರ್ಗಸ್ಥರಾದರು, ಅವರು ಇಲ್ಲಿಂದ ಬಿಟ್ಟು ಹೋದ್ರು, ಏನೇನೋ ಹೆಸರು ಹೇಳ್ತಾರಲ್ಲ, ಏನೇನೋ ಹೇಳ್ತಾರೆ ಇದಕ್ಕೆ. ಯಾರು ಹೋದ್ರು, ಯಾರು ಸ್ವರ್ಗಸ್ಥರಾದ್ರು? ದೇಹ ಅಲ್ಲೇ ಇದೆಯಲ್ಲ, ನಮಗೂ ಅಷ್ಟೇ ದೇಹ ಇಲ್ಲೇ ಇದೆಯಲ್ಲ, ನನ್ನದೇ ಕೈ ಅಲ್ವಾ ಇದು? ಹಾಗೆಲ್ಲ ಮನಸ್ಸಿಗೆ ಅನ್ನಿಸ್ತದಲ್ಲ. ಆಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ, ನಾನು ಅಂತ ಹೇಳುವನು ವ್ಯತ್ಯಾಸ, ನಾನು ಮತ್ತು ಈ ದೇಹಕ್ಕೂ ವ್ಯತ್ಯಾಸ ಇದೆ ಅಂತ ತುಂಬಾ ಸುಲಭವಾಗಿ ಅರ್ಥ ಆಗ್ತದೆ. ಇದು ಯಾರಿಗೆ ಅರ್ಥ ಆಗ್ತದೆ? ಬರೀ ಮನುಷ್ಯನಿಗೆ. ಈಗ ನಾವು ಒಂದು ಉದಾಹರಣೆ ಕೊಡುವ. ನಾಯಿಯ ಹತ್ರ ಹೋಗಿ ನಿಂತ್ಕೊಂಡು, ಏ ಶ್ವಾನವೇ, ನೀನು ಈ ಶರೀರವಲ್ಲ ಅಂತ ಹೇಳಿದ್ರೆ ಏನ್ ಅನ್ನಿಸ್ತದೆ? ಅದಕ್ಕೆ ಏನು ಉತ್ತರ ಕೊಡ್ಬೋದು? ಯಾರಾದ್ರೂ ಹೇಳ್ಬೋದಾ? ನಾಯಿ ಹತ್ತಿರ ಹೋಗಿ ನಿಂತ್ಕೊಂಡು ನಾನು ಹೇಳ್ತೇನೆ, ಬೊಗಳುತ್ತೆ, ಬೌ 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 ಅಂತ ಹೇಳ್ತದೆ. ಮರದ ಹತ್ತಿರ ಹೋಗಿ, ಮರವೇ, ನೀನು ಈ ಶರೀರ ಅಲ್ಲ ಅಂತ ಹೇಳಿದ್ರೆ ಏನ್ ಅನ್ನಿಸ್ತದೆ?
ಏನ್ ಮಾಡಬಹುದು ಮರ? ಏನ್ ಮಾಡಬಹುದು ಮರ? ನಾನು ಹೋಗಿ ಹೇಳುವಾಗ, ಮರವೇ, ಹಲಸಿನ ಮರವೇ, ನೀನು ಈ ಶರೀರ ಅಲ್ಲ ಅಂತ ಹೇಳಿದ್ರೆ ಏನ್ ಅನ್ನಿಸ್ತದೆ ಹಲಸಿನ ಮರಕ್ಕೆ? ಮೇಲಿಂದ ಹಲಸು ಬಂದು ಬೀಳ್ತದೆ ತಲೆ ಮೇಲೆ? ಇಲ್ಲ, ಅದು ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ಮರ ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ಆದ್ರೆ ಪ್ರಾಣಿ ರೆಸ್ಪಾಂಡ್ ಮಾಡ್ತದೆ, ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆದ್ರೆ ಮನುಷ್ಯ ಯಾರಿಗೆ ಸ್ವಲ್ಪ ಕಾಮನ್ ಸೆನ್ಸ್, ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಫಸ್ಟ್ ಕಾನ್ಶಿಯಸ್ನೆಸ್ ಅಂದ್ರೆ ಕಾಮನ್ ಸೆನ್ಸ್. ಯಾರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ ಅವನು ಆಕ್ಸೆಪ್ಟ್ ಮಾಡ್ತಾನೆ ಇದನ್ನು. ಕಾಮನ್ ಸೆನ್ಸೇ ಇಲ್ಲದವ ಹೇಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕಾಮನ್ ಸೆನ್ಸ್ ಇರೋ ಯಾವುದೇ ವ್ಯಕ್ತಿ ಇದನ್ನು ಆಕ್ಸೆಪ್ಟ್ ಮಾಡ್ತಾನೆ. ಅಂದ್ರೆ ಮನುಷ್ಯನಿಗೆ ಇದೇ 3 ವಿಚಾರಗಳು ನಿಮಗೆ ನೆನಪಿದ್ಯಾ? 2-3 ಶ್ಲೋಕಗಳ ಹಿಂದೆ ಹೇಗೆ ಕಾಮ ಡೀಪ್ ಆಗಿದೆ ಅಂತ ಹೇಳಿ. ಮನುಷ್ಯನಿಗೆ ಯಾವ ರೀತಿಯಲ್ಲಿ ಡೀಪ್ ಆಗಿದೆ? ಕೆಂಡ ಬೂದಿ ಮುಚ್ಚಿದ ಕೆಂಡದ ಹಾಗೆ. ಅಂದ್ರೆ ನಮಗೆ ಅವಕಾಶ ಉಂಟು, ಸ್ವಲ್ಪ ಬೂದಿದ್ರೆ ಸಿಗ್ತದೆ. ಎರಡನೇದು ಪ್ರಾಣಿಗೆ ಹೇಗೆ ಉದಾಹರಣೆ ಕೊಟ್ಟಿದ್ದಾರೆ? ಗಾಜಿನಲ್ಲಿ ಅಥವಾ ಕನ್ನಡಿಯಲ್ಲಿ ಇರುವಂತಹ ಧೂಳಿನ ಹಾಗೆ. ಮೂರನೇದೇನು? ಗರ್ಭದಲ್ಲಿ ಇರುವಂತಹ ಭ್ರೂಣ, ಗರ್ಭಕೋಶದಲ್ಲಿ ಇರುವಂತಹ ಭ್ರೂಣದ ಹಾಗೆ. ಈ 3 ಉದಾಹರಣೆ. ಇದು ತುಂಬಾ ಸುಲಭವಾಗಿ ಅರ್ಥ ಆಗ್ತದೆ. ನಾವು ದೇಹ ಅಲ್ಲ, ನಾವು ಆತ್ಮ, ಅದು ಜ್ಞಾನ ಅಷ್ಟೇ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಯಾರ್ಯಾರಿಗೆ ಕಾಮನ್ ಸೆನ್ಸ್ ಉಂಟು ಎಲ್ರಿಗೂ ಅರ್ಥ ಆಗ್ತದೆ. ಅದಕ್ಕೆ ಜ್ಞಾನ ಬಂದಿದೆ ಅಂತ ಅರ್ಥ. ನಾನು ದೇಹ ಅಲ್ಲ ಅಂತ ಹೇಳಿ ಅಷ್ಟರಲ್ಲಿ ಮುಗಿಲಿಲ್ಲ. ಅದು ಆಧ್ಯಾತ್ಮಿಕ ವಿಚಾರ ಅಲ್ಲ, ಅದು ಎಲ್ಲ ಆಧ್ಯಾತ್ಮಿಕಕ್ಕೆ ಒಂದು ಮೆಟ್ಟಿಲು. ಅದಕ್ಕೋಸ್ಕರ 2ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಇಲಾಬರೇಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ಸಾಂಖ್ಯಯೋಗ ಅಂತ ಹೇಳ್ತಾರೆ. ಭಗವಂತ ಸಾಂಖ್ಯಯೋಗ ಅಂತ ಹೇಳಿ ತುಂಬಾ ಎಲಾಬರೇಟ್, ಅದೇ ಜ್ಞಾನ ಕೊಟ್ಟದ್ದು ಭಗವಂತ. ಆದ್ರೆ ಅದರಿಂದ ಮಿಗಿಲಾದ್ದಿದೆ ವಿಜ್ಞಾನ, ವಿಶೇಷವಾದಂತಹ ಜ್ಞಾನ. ಅದು ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಆತ್ಮ, ನನಗೆ ಒಂದು ರೂಪ ಇದೆ. ಆ ರೂಪ ಸಿಗುವುದು ಯಾವಾಗ ಅಂತ ಹೇಳಿದ್ರೆ, ನಾನು ಅಣುವಾಗಿದ್ದಂತಹ ನನ್ನ ಈ ಅಣುವಿಗೆ ಒಂದು ರೂಪ ಸಿಗ್ತದೆ. ಅದು ಯಾವಾಗ ಅಂತ ಹೇಳಿದ್ರೆ, ಭಗವಂತನ ಜೊತೆಗೆ ಸಂಬಂಧ ಇಡುವಾಗ. ಅದಕ್ಕೆ ರೂಪ. ಭಗವಂತನಿಗೂ ರೂಪ ಇದೆ, ನನಗೂ ರೂಪ ಇದೆ. ಆದ ಕಾರಣ ನಾನು ಭಗವಂತನ ಸೇವಕ. ಭಗವಂತನ ಸೇವೆ ಮಾಡುವಾಗ ನನಗೆ ಆಗ ಸಿಗುವಂತಹ ತೃಪ್ತಿಯನ್ನ ಹೇಳಿದು ವಿಜ್ಞಾನ ತೃಪ್ತಿ. ಅದು ನಿಜವಾದ ಸಿಗುವಂತ ಆತ್ಮಕ್ಕೆ ಸಿಗುವಂತ ತೃಪ್ತಿ. ಸೊ ಫಸ್ಟ್ ಇದು ಸೆಲ್ಫ್ ರಿಯಲೈಸೇಷನ್ ಅಲ್ಲ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಏನು ನಮಗೆ ಅರ್ಥ ಆಗ್ತಾ ಉಂಟು, ನಾನು ದೇಹ ಅಲ್ಲ, ಶರೀರ ಅಲ್ಲ, ನಾನು ಆತ್ಮ. 2ನೇದು ನಿಜವಾದ ಸೆಲ್ಫ್ ರಿಯಲೈಸೇಷನ್. ಅಂಟಿಲ್ ಅನ್ಲೆಸ್ ನಮಗೆ ಭಗವಂತನ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಸೆಲ್ಫ್ ರಿಯಲೈಸೇಷನ್ ಅಲ್ಲ. ಯಾಕೆಂದ್ರೆ ಸೆಲ್ಫ್ ಅಂತ ಹೇಳಿದ್ರೆ ಏನು, ಎಲ್ಲಿಂದ ಬಂದದ್ದು ಅಂತ ಗೊತ್ತಿಲ್ಲದೆ ಏನು ರಿಯಲೈಸೇಷನ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅರ್ಧ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಅದು ಅರ್ಧ ಜ್ಞಾನ. ಅದು ಸಂಪೂರ್ಣ ಆಗ್ಬೇಕಿದ್ರೆ ನಾನು ಭಗವಂತನಿಂದ ಬಂದದ್ದು ಅಂತ ಗೊತ್ತಾಗ್ಬೇಕು ನಿಮ್ಗೆ. ಇಲ್ಲಾದ್ರೆ ಅದು ಪೂರ್ಣ ಆಗುದಿಲ್ಲ ಜ್ಞಾನ. ಆದ ಕಾರಣ ವಿಜ್ಞಾನವೇ ಪೂರ್ಣ. ಅದಕ್ಕೋಸ್ಕರ ಭಗವಂತನೇ ಕೊಟ್ಟದ್ದು ವಿಜ್ಞಾನ. ಮುಂದೆ ಹೋಗೋಣ. ವಿಜ್ಞಾನದ ಬಗ್ಗೆ ಬಂದ ಕಾರಣ ಡಿಸ್ಕಷನ್ ಆಯ್ತು. ಆದ ಕಾರಣ ಬುದ್ಧಿಯು ಮನಸ್ಸಿಗಿಂತ ಶ್ರೇಷ್ಠ. ಈ ಬುದ್ಧಿಯಲ್ಲಿ ಇದೆಲ್ಲ ನಡೆಯುವಂಥದ್ದು ಯಾವುದು? ಜ್ಞಾನ, ವಿಜ್ಞಾನ. ಆ ಬುದ್ಧಿ ಹೇಳಿದಾಗ ಮನಸ್ಸು ಕೇಳುವುದು, ಮನಸ್ಸು ಹೇಳಿದಾಗ ಇಂದ್ರಿಯಗಳು ಕೇಳುವುದು, ಇಂದ್ರಿಯ ಹೇಳಿದಾಗ ಎಲ್ಲ ಚಟುವಟಿಕೆ ನಡೆಯುವುದು ದೇಹದಲ್ಲಿ. ಆದ ಕಾರಣ ಈ ಬುದ್ಧಿಯನ್ನ ನಾವು ಹಿಡಿತಕ್ಕೆ ತಗೊಳ್ಬೇಕು. ಬುದ್ಧಿಯನ್ನು ಹೇಗೆ ಹಿಡಿತಕ್ಕೆ ತಗೊಳ್ಳೋದು? ಇದೇ ಪ್ರೊಸೆಸ್. ಆ ಬುದ್ಧಿಗೆ ನಾವು ಕೊಡುವಂಥದ್ದು, ನಮಗೆ ಯಾವುದು ಇಷ್ಟ ಉಂಟು ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ, ಅದರಲ್ಲಿ ನಾವು ತೊಡಗಿಕೊಳ್ಳೋದು. ಆಯ್ತು, ಸೇವೆ, ಯಾವ ಸೇವೆ ಉಂಟು ಆ ಸೇವೆಯನ್ನು. ಆಗ ಏನ್ ಹೇಳ್ತಾರೆ ಭಗವಂತ, ನಾನೇ ನಿನಗೆ ಬುದ್ಧಿ ಕೊಡ್ತೇನೆ. ನಮಗೆ ಬುದ್ಧಿ ಇಲ್ಲ, ನಮಗೆ ನೆನಪಿಡುವ ಶಕ್ತಿ ಇಲ್ಲ, ಏನೂ ಇಲ್ಲ. ಆದ್ರೆ ಭಗವಂತನ ಕೊಡೆಗೆ ಹೋಗುವಂತಹ ಬುದ್ಧಿಯನ್ನ ಭಗವಂತನೇ ಕೊಡ್ತಾನೆ. ಮುಂದೆ ಶ್ಲೋಕಗಳಲ್ಲಿ ಇದೆ, ಅದು 10ನೇ ಅಧ್ಯಾಯದಲ್ಲಿ ಇದೆ, ದದಾಮಿ ಬುದ್ಧಿ ಯೋಗಂ ತಮ್ ಅಂತ. ಇಷ್ಟೆಲ್ಲ ಮಾಡಿದ್ರೆ ನಾನು ನಿನಗೆ ಬುದ್ಧಿ ಕೊಡ್ತೇನೆ. ಆ ಬುದ್ಧಿಯಿಂದ ಏನಾಗ್ತದೆ? ಏನ ಮಾಮುಪಯಾಂತಿತೆ, ನೀನು ನನ್ನ ಕಡೆಗೆ ಬರ್ತೀಯ ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು. ನಾವು ಆಗ ಅವರು ಹೇಳಿದ ಹಾಗೆ ಈಗ ಭೌತಿಕ ಜಗತ್ತಿನ ವಿಜ್ಞಾನವನ್ನು ಹಿಡ್ಕೊಂಡು ಎಲ್ಲಿ ಹೋಗ್ತಿದ್ದೇವೆ? ಭಗವಂತನಿಗೆ ವಿಮುಖರಾಗಿ ಹೊರಗೆ ಹೋಗ್ತಾ ಇದ್ದೇವೆ. ಭಗವಂತ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ, ಎಲ್ಲ ಹೇಳ್ತಾ ಇದ್ದೇವೆ. ಕೆಲವು ವಿಜ್ಞಾನಿಗಳು 1-2 ಹೇಳ್ಬೋದು, ಭಗವಂತನಿಂದಲೇ ಇದೆಲ್ಲ ನಡೀತಾ ಉಂಟು ಅಂತ ಹೇಳಿ. ಆದ್ರೆ ಬಹು ಅಪರೂಪ. ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಅವನಿಗಿಂತ ಶ್ರೇಷ್ಠ ಆತ್ಮ. ಯಾಕಂದ್ರೆ ಆ ಚೇತನ ಇಲ್ಲದೆ ಬುದ್ಧಿ ಕೆಲಸ ಮಾಡುವುದಿಲ್ಲ, ಆ ಬುದ್ಧಿಯೂ ಕೆಲಸ ಮಾಡುವುದಿಲ್ಲ. ಯಾಕಂದ್ರೆ ಅದು ಜಡ ಆಗ್ಬಿಡ್ತದೆ. ಚೇತನ ಇಲ್ಲದಿದ್ರೆ, ಈ ಆತ್ಮನ ಚೇತನ ಇಲ್ಲದೆ ಇದು ಯಾವುದು ಕೆಲಸ ಮಾಡುವುದಿಲ್ಲ.
ಮುಂದೆ ಹೋಗೋಣ. ಭಾವಾರ್ಥ. ಇಂದ್ರಿಯಗಳು ಕಾಮದ ಚಟುವಟಿಕೆಗಳ ವಿವಿಧ ದ್ವಾರಗಳು. ನಮಗೆ ಇದು ಹಿಂದಿನ ಕ್ಲಾಸಲ್ಲಿ ಅರ್ಥ ಆದ ಕಾರಣ ನಾನು ಮುಂದೆ ಎಕ್ಸ್ಪ್ಲನೇಷನ್ ಬೇಡ, ಮುಂದೆ ಹೋಗ್ತಾ ಇರ್ತೇನೆ. ಅದು ಗೇಟ್, ಎಂಟ್ರಿ ಮತ್ತು ಎಕ್ಸಿಟ್ ಗೇಟೇ ಇದು. ನಮಗೆ ಎಕ್ಸಿಟ್ ಆಗ್ಲೇಬೇಕು, ಇಲ್ಲದ್ರೆ ಎಕ್ಸಿಟ್ ಅದೇ ಮಾಡಿಸ್ತದೆ ಸಮಯ ಸಂದರ್ಭಕ್ಕೆ ಆಗಿ. ಎಕ್ಸಿಟ್ ಅಂದ್ರೆ ದೇಹದಿಂದ ಎಕ್ಸಿಸ್ಟ್ ಅಷ್ಟೇ, ಪುನಃ ಪುನಃ ಇಲ್ಲಿಗೆ ಎಂಟ್ರಿ ಕೊಡಬೇಕಾಗ್ತದೆ. ಕಾಮವು ದೇಹದಲ್ಲಿ ಅಡಗಿದೆ, ಕಾಮವು ದೇಹದಲ್ಲಿ ಅಡಗಿದೆ, ಆದರೆ ಅದು ಇಂದ್ರಿಯಗಳ ಮೂಲಕ ಹೊರಹೊಮ್ಮುತ್ತದೆ. ಆದುದರಿಂದ ಇಡೀ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಕಾಮ ಎಲ್ಲಿದೆ? ದೇಹದಲ್ಲಿ ಅಡಗಿದೆ. ಯಾರ್ಯಾರಿಗೆ ಈ ದೇಹ ಸಿಕ್ಕಿದೆ ಅವನಿಗೆ ದೇಹದಲ್ಲಿ ಕಾಮ ಅಡಗಿದೆ. ಅದು ಯಾವ ರೀತಿಯಲ್ಲಿ ಇದೆ ಅಂತ ನಮಗೆ ಗೊತ್ತುಂಟು. ಬೀಜಕ್ಕೆ ನೀರು ಗಾಳಿ ಎಲ್ಲ ಬೀಳ್ಬೇಕಲ್ಲ, ಹಾಗೆ ಬಿದ್ರೆ ಹೊರಗೆ ಬರ್ತದೆ. ಅದು ಅಡಗಿದೆ ಅಂತ ಹೇಳಿದ್ರೆ ಏನು? ಅದು ಹೊರಗೆ ಬರಲಿಲ್ಲ, ಗೊತ್ತಾಗ್ತಿಲ್ಲ, ಕಾಣ್ತಿಲ್ಲ ಅಂತ ಅರ್ಥ. ಅಡಗಿ ಕೂತಿದ್ದಾನೆ ಅಂದ್ರೆ ಏನು? ನಮಗೆ ಕಾಣ್ತಿಲ್ಲ, ಉಂಟು. ಯಾವತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಕಾಮ ಇಲ್ಲ ಅಂತ. ನಾವು ಹೇಳ್ತೇವೆ ನಾನೆಲ್ಲ ಪರ್ಫೆಕ್ಟ್ ಅಂತೇಳಿ. ಇಲ್ಲ, ಸಾಧ್ಯವೇ ಇಲ್ಲ. ಅದು ಅಡಗಿದವನನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಆದ ಕಾರಣ ನಾವು ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು ಈ ಕಾಮದ ಬಗ್ಗೆ. ಆದರೆ ಅದು ಇಂದ್ರಿಯಗಳ ಮೂಲಕ ಹೊರಹೊಮ್ಮುತ್ತದೆ. ಆದುದರಿಂದ ಇಡೀ ದೇಹಕ್ಕಿಂತ ಇಂದ್ರಿಯಗಳು ಶ್ರೇಷ್ಠ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಚಾಣಕ್ಯ ಪಂಡಿತರನ್ನ ಕೋಟ್ ಮಾಡ್ತಾರೆ ಅನ್ಕೊಳ್ತೇನೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತನ್ನ ಪತ್ನಿಯ ಹೊರತಾಗಿ ಅಮ್ಮನಾಗ್ಲಿ, ತಂಗಿಯಾಗ್ಲಿ, ಫ್ರೆಂಡ್ ಆಗ್ಲಿ, ಯಾರೊಟ್ಟಿಗೂ ಒಂದೇ ಬೆಂಚಲ್ಲಿ ಅಥವಾ ಒಂದೇ ಹತ್ತಿರ ಕೂತ್ಕೊಳ್ಬಾರದು. ಅದೇ ರೀತಿ ಪುರುಷನಿಗೂ ಮಹಿಳೆಗೂ ಇಬ್ಬರಿಗೂ ಕೂಡ. ಆದ್ರೆ ಈಗಿನ ಪ್ರಪಂಚ ಏನ್ ನಡೀತಾ ಉಂಟು ನಮ್ಗೆಲ್ಲರಿಗೂ ಗೊತ್ತುಂಟು. ನಾವೆಲ್ಲರೂ ಈ ಒಂದು ರಿಸ್ಕ್ ನಲ್ಲಿ ಇದ್ದೇವೆ. ಎಲ್ಲರೂ, ಯಾರೇ ಆಗ್ಲಿ, ಎಲ್ಲರೂ ಈ ರಿಸ್ಕ್ ಅಲ್ಲಿ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಶರೀರದಲ್ಲಿ ಇಲ್ಲದಿದ್ರು ಮನಸ್ಸಲ್ಲಿ ನಮಗೆ ಆಗಾಗ ಇಂತಹ ಪ್ರಾಬ್ಲಮ್ಗಳು ಇದ್ದೇ ಇದೆ. ಯಾಕೆಂದ್ರೆ ಮೊಬೈಲ್ ನಮ್ಮ ಕೈಯಲ್ಲಿದೆ, ಜನಗಳು ಎಲ್ಲ ಕಾಣ್ತಾ ಇದ್ದಾವೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲವೂ ನಮಗೆ ಮನಸ್ಸನ್ನ ಏನ್ ಮಾಡ್ತಾ ಇದೆ? ಈ ದೇಹದಲ್ಲಿ ಅಡಗಿರುವಂತಹ ಕಾಮವನ್ನ ಹೊರಗೆ ಬರುವಂತಹ ಒಂದು ಪುಷ್ ಮೆಕ್ಯಾನಿಸಮ್ ನಡೀತಾ ಇದೆ ಈ ಸೊಸೈಟಿ. ಯಾಕೆಂದ್ರೆ ಅದು ರಜೋಗುಣ ತಮೋಗುಣದ ಸೊಸೈಟಿ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಇನ್ನು 5 ವರ್ಷವೋ 2 ವರ್ಷವೋ ಎಲ್ಲರಿಗೂ ಪ್ರಾಯ ಆಗ್ತಾ ಉಂಟಲ್ಲ, ಆದಷ್ಟು ಬೇಗ ಭಕ್ತರೆಲ್ಲ ಜೊತೆಯಲ್ಲಿರ್ಬೇಕು. ಭಕ್ತರೆಲ್ಲರೂ ಎಲ್ಲಿರ್ಬೇಕು? ಜೊತೆಯಲ್ಲಿ. ಎಲ್ಲಿ ಜೊತೆಯಲ್ಲಿರಬೇಕು? ಅದು ಕೂಡ ಇಂಪಾರ್ಟೆಂಟ್. ಎಲ್ಲಿ ಜೊತೆಯಲ್ಲಿ? ಸತ್ವಗುಣ ಇರುವಲ್ಲಿ. ಸತ್ವಗುಣ ಎಲ್ಲಿರೋದು? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸತ್ವಗುಣ ಇರೋದು ಅರಣ್ಯದಲ್ಲಿ. ಅರಣ್ಯ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ. ಸಿಟಿಯಲ್ಲಿ ರಜೋಗುಣ. ಆಮೇಲೆ ಸಿಟಿಯಲ್ಲಿ ಕೂಡ ಅಥವಾ ಹಳ್ಳಿಗಳು ಎಲ್ಲಿ ಆದ್ರೂ ಕೂಡ ಈ ಕುಡಿಯುವ ಜಾಗ, ಇಸ್ಪೇಟ್ ಆಡುವ ಜಾಗ, ಅಲ್ಲೆಲ್ಲ ತಮೋಗುಣ ಅಂತ ಹೇಳ್ತೇವೆ. ಆಮೇಲೆ ತುಂಬಾ ಚಿನ್ನ ಇಡುವ ಜಾಗ ತಮೋಗುಣ, ತುಂಬಾ ಹಣ ಇದ್ದ ಕಾರಣ ರಜೋಗುಣಗಳು. ಆದ ಕಾರಣ ಭಕ್ತರೆಲ್ಲರೂ ಸೇರಿ ನಾವು ಈಗೆಲ್ಲ ಯಾವಾಗ ಹೋಗ್ತೇವೆ ಗೊತ್ತಿಲ್ಲ ನಮಗೆ. ಅದರೆಲ್ಲ ನಾವು ಶ್ರೀಲ ಪ್ರಭುಪಾದರು ಹೇಳಿದಂತಹ ಈ ಒಂದು ವಿಚಾರವನ್ನ ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ಅದಕ್ಕೆ ನಾವು ಬದ್ಧರಾಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಒಂದೇ ಜನ್ಮ ಸಿಗುದು ನಮಗೆ ಮನಸ್ಸಿಗೆ ಅರ್ಥ ಆಗಿದೆ. ಇನ್ನಾದ್ರೂ ನಾವೆಲ್ಲ ಪ್ರಯತ್ನ ಪಟ್ರೆ, ಯಾಕಂದ್ರೆ ಒಗ್ಗಟ್ಟೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಮ್ಯಕ್ ಕೀರ್ತಯತಿ ಅಂತ ಹೇಳುದು. ಸಂಕೀರ್ತನ ಅಂದ್ರೆ ಏನು? ಒಬ್ಬನೇ ಮಾಡುವುದಲ್ಲ. ಈ ಸಂಕೀರ್ತನಲ್ಲಿ ಇದು ಒಂದು. ನಾವೆಲ್ಲ ಅಂದ್ಕೊಳ್ತಿರೋ ಎಲ್ಲರೂ ಸೇರಿ ದೇವಸ್ಥಾನದಲ್ಲಿ ಸೇರಿ ಸಂಕೀರ್ತನೆ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದೇವಸ್ಥಾನ ಕಟ್ಟುವಾಗ ಯಾರಾದ್ರೂ ಒಬ್ರು ಡಿವೋಟಿ ಭಕ್ತ ಸಿಮೆಂಟ್ ಕಲಿಸ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೂ ಜಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದ ಅದಕ್ಕೂ ಜಪಕ್ಕೂ ವ್ಯತ್ಯಾಸ ಇಲ್ಲ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರ ಉದ್ದೇಶವೇ ಈ ಕಮ್ಯುನಿಟಿಯನ್ನ ಡೆವಲಪ್ ಮಾಡೋದು. ಆದ ಕಾರಣ ಕಮ್ಯುನಿಟಿ ಡೆವಲಪ್ ಮಾಡೋದಕ್ಕೂ ಜಪಕ್ಕೂ ವ್ಯತ್ಯಾಸ ಇಲ್ಲ. ಇದಕ್ಕೂ ಕೂಡ ಈಕ್ವಲ್ ಕೊಡ್ಬೇಕು ನಾವು ಟೈಮ್. ಹೇಗೆ ನಾವು ಪುಸ್ತಕ ವಿತರಣೆ ಮಾಡ್ತೇವೆ, ಹೇಗೆ ನಾವು ಪ್ರೀಚಿಂಗ್ ಮಾಡ್ತೇವೆ, ಹೇಗೆ ನಾವು ಪ್ರಸಾದ ದೇವಸ್ಥಾನ ಕಟ್ತೇವೆ, ಹೇಗೆ ಇದೆಲ್ಲ ಮಾಡ್ತೇವೆ, ಅದೇ ರೀತಿಯಲ್ಲಿ ನಾವು ಯಾರ ಗುರುಗಳ ಶಿಷ್ಯರಾಗ್ಲಿ, ಯಾರ ಗುರುಗಳ ಶಿಷ್ಯದಾಗದೇ ಇರಲಿ, ಈ ವಿಚಾರವನ್ನು ನಾವು ಆದಷ್ಟು ಹೃದಯಕ್ಕೆ ತಕೊಳ್ಬೇಕು. ನಾವು ಇದನ್ನು ಇಗ್ನೋರ್ ಮಾಡಿದ್ರೆ ಏನಾಗ್ತದೆ? ನಿಮಗೆ ಯಾರಿಗಾದ್ರೂ ಗೊತ್ತಾ? ನಮ್ಗೆ ಎಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದು ವಿಚಾರ ಬೇರೆ, ನಾವು ಇಗ್ನೋರ್ ಮಾಡುದು ಬೇರೆ. ಇಗ್ನೋರ್ ಮಾಡಿದ್ರೆ ಏನಾಗ್ತದೆ? ಅವನನ್ನು ಹೊರಗೆ ಹಾಕಿ ಅಂತ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು.
ಇಗ್ನೋರ್ ಮಾಡದೆ ಅವನಿಗೆ ಪ್ರಯತ್ನ ಪಡ್ತಾ ಇದ್ದಾನೆ, ಅವನಿಗೆ ಆಗ್ತಾ ಇಲ್ಲ ಅಂದ್ರೆ ಇರ್ಲಿ, ಅವ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಯಾರೆಲ್ಲ ನಾವು ಇಗ್ನೋರ್ ಮಾಡ್ತೇವೆ ಹೊರಗೆ ಬೀಳುವಂತ ವಿಚಾರ ಇದು. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ನಾಮ ಅಪರಾಧ ಅಂತ. ಯಾವ ಅಪರಾಧ ಯಾರಿಗಾದ್ರೂ ಗೊತ್ತಾ? ಹಳಬರು ಅಂದ್ರೆ ತುಂಬಾ ವರ್ಷಗಳಿಂದ ಅಭ್ಯಾಸ ಮಾಡುವವರು ಯಾರಾದ್ರೂ ಹೇಳ್ತೀರಾ ಯಾವ ನಾಮ ಅಪರಾಧ ಇದು? ಯಾರಿಗಾದ್ರೂ ಮನಸ್ಸಲ್ಲಿ ಇದೆಯಾ? ಶ್ರದ್ಧೆ ಇಲ್ದೇ ಮಾಡೋದು ಪ್ರಭು, ಅದ್ನೇ ಅಲ್ಲ, ಅಪರಾಧ, ನಾಮ ಅಪರಾಧ. ನಾಮ ಅಪರಾಧ ಅಂದ್ರೆ 10 ಅಫೆನ್ಸಸ್ ಓದ್ತೇವಲ್ಲ, ಅದ್ರಲ್ಲಿ 10ನೇದು ಶ್ರದ್ಧೆ ಇಲ್ದೆ ಮಾಡೋದಲ್ಲ. ಅದು ಜಪ ಶ್ರದ್ಧೆ ಇಲ್ಲದೆ ಮಾಡೋದು. ನಾನಿಲ್ಲಿ ಗುರುಗಳ ಬಗ್ಗೆ ಮಾತಾಡ್ತಿದ್ದೆ. ಗೊತ್ತಿಲ್ಲ. ಈಗ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ಈ ವಿಚಾರವನ್ನ, ನಾವು ಅದನ್ನ ಗಣ್ಯ ಮಾಡುದಿಲ್ಲ, ನಾವು ಬೇರೆದನ್ನು ಮಾತ್ರ ತಗೊಳ್ತಾ ಇದ್ದೇವೆ. ನಾವು ಎಲ್ಲವನ್ನೂ ತಗೊಳ್ಬೇಕು, ಎಲ್ಲವನ್ನೂ ಈಕ್ವಲ್ ಇದು ಕೊಡ್ಬೇಕು. ಜಪ ಮಾಡೋದಕ್ಕೂ ಕೊಡ್ಬೇಕು, ಕೀರ್ತನೆ ಮಾಡೋದಕ್ಕೂ ಕೊಡ್ಬೇಕು, ಪ್ರೀಚಿಂಗ್ ಮಾಡೋದಕ್ಕೂ ಕೊಡ್ಬೇಕು, ಆಮೇಲೆ ಹೀಗೆ ಕಮ್ಯುನಿಟಿ ಡೆವಲಪ್ ಮಾಡೋದು ಕೊಡ್ಬೇಕು. ಯಾಕಂತಂದ್ರೆ ಶ್ರೀಲ ಪ್ರಭುಪಾದರು ಹೇಳಿದಾರಲ್ಲ 50% ನಮ್ಮ ಕೆಲಸ ಆಗ್ಲಿಲ್ಲ ಅಂತ, ಅದೇ ವರ್ಣಾಶ್ರಮವನ್ನ ಪುನಃ ಮರುಸ್ಥಾಪಿಸುವುದು ಅಂತ ಹೇಳಿ. ಅದ್ ನಾವು ಗಣ್ಯ ಮಾಡುದಿಲ್ಲ ಅಂದ್ರೆ ಏನದು, ಯಾವ ಅಫೆನ್ಸ್ ಆಗ್ತದೆ? ಶಿವ ಗಾಡಸ್. 10 ನಾಮ ಅಪರಾಧಗಳಲ್ಲಿ ಒಂದು ಇದು. ಪ್ರಯತ್ನ ಪಡಿ, ಡೈಲಿ ಓದ್ತೇವಲ್ಲ ನಾಮ ಅಪರಾಧಗಳನ್ನು. ಹಾ, ಗುರುವಿನ ಆದೇಶವನ್ನು ಪಾಲಿಸದೇ ಇರುವುದು. ಗುರುವಿನ ಆದೇಶವನ್ನು ಪಾಲಿಸದೇ ಇರುವುದು. ಎಷ್ಟರ ಮಟ್ಟಿಗೆ ಪಾಲಿಸ್ಲಿಕ್ಕೆ ಆಗ್ತದೆ ಇಲ್ಲೋ ಅದು ವಿಚಾರ ಬೇರೆ, ಆದ್ರೆ ಅದನ್ನು ಗಣ್ಯ ಮಾಡದೇ ಇರುವುದನ್ನು ಹೇಳ್ತೇನೆ. ಯಾಕಂದ್ರೆ ನಾವು ತುಂಬಾ ಭಕ್ತರಾಗ್ತಾ ಇದ್ದೇವೆ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ನಾವು, ಅದು ಈ ಕಾಲಕ್ಕೆ ಅಲ್ಲ ಅಂತ ಹೇಳ್ತೇವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದ ಹೇಳಿದ್ದನ್ನ ನಾವು ಇಗ್ನೋರ್ ಮಾಡ್ತಿದ್ದೇವೆ, ನಾವು ಗಣ್ಯವೇ ಮಾಡುದಿಲ್ಲ. ಇದು ಅಪರಾಧ ಆಗ್ತದೆ. ಹೇಗೆ ನಮಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ? ಇದು ತುಂಬಾ ಸೀರಿಯಸ್ ವಿಚಾರ. ಹೇಗೆ ನಾವು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ? ನಮ್ಗೆ ಎಷ್ಟರ ಮಟ್ಟಿಗೆ ಆಗ್ತದೆ ಅದು ವಿಚಾರ ಅಲ್ಲ, ನಾವು ಅದಕ್ಕೆ ಒಮ್ಮತ ಬೇಕು. ಆ ಒಮ್ಮತ ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬಿರುಕು ಬೀಳ್ತದೆ. ನಮ್ಮಲ್ಲಿ ಯಾವತ್ತು ಬಿರುಕು ಬೀಳಬಾರ್ದು, ಅದು ಒಳ್ಳೇದು ಅಲ್ಲ. ಅಂದ್ರೆ ಪ್ರಭುಪಾದರನ್ನ ನಾವು ಅನುಗತರಾಗಿ ಬಂದವರು ನಾವೆಲ್ಲರೂ. ಯಾರು ಹರೇ ಕೃಷ್ಣ ಮಹಾಮಂತ್ರ ಮಾಡ್ತೇವೆ, ಯಾರು ಈ ಭಗವದ್ಗೀತೆ ಓದ್ತೇವೆ, ನಾವೆಲ್ಲ ಪ್ರಭುಪಾದರ ಅನುಗತ ಬಂದವರು. ಪ್ರಭುಪಾದ ಹೇಳಿದ್ದನ್ನು ನಾವೆಲ್ಲರೂ ಒಮ್ಮತದಿಂದ ಸ್ವೀಕರಿಸಿ ಎಷ್ಟಾಗ್ತದೋ ಅಷ್ಟು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಎಲ್ಲರೂ ಸಹಮತ ಇರಬೇಕು. ಆ ಸಹಮತವೇ ನಮಗೆ ಕೃಷ್ಣನ ಒಂದು ಸಾಮ್ರಾಜ್ಯದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡೋದು. ಯಾಕಂದ್ರೆ ಜಲಸ್ ಇರ್ತದೆ ಇಲ್ಲದ್ರೆ, ಅವರು ಗ್ರೇಟ್, ಅವರು ಡಿವೋಟಿ, ಅವ್ರು ಅಷ್ಟೆಲ್ಲ ಮಾಡ್ತಿದ್ರೆ ನಂಗೇನಾಗ್ತಿಲ್ಲ, ಈ ತರ ಎಲ್ಲ ಏನು ಕಲುಷಿತ ಭಾವನೆ ಇದೆ. ಇಲ್ಲ, ನಾವೆಲ್ಲರಿಗೂ ಸಹಾಯ ಮಾಡ್ಬೇಕು, ನಮಗೂ ಆಗ್ಲೇ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ, ಅದಕ್ಕೋಸ್ಕರ ಇಲ್ಲಿ ತಂದಿದ್ದೇನೆ. ಈ ರೀತಿಯಲ್ಲಿ ನಾವು ಅಂತಹ ಸತ್ವಗುಣ ಇರುವಂತಹ ಜೀವನ ನಡೆಸಿದ್ರೆ ಏನಾಗ್ತದೆ, ನಮಗಿದೆಲ್ಲ ಹೊರಗೆ ಬರ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಾವು 10 ವರ್ಷ 20 ವರ್ಷ 30 ವರ್ಷ ಈ ಜಗಳವೇ ಯಾವ್ದರೊಟ್ಟಿಗೆ, ಹರೇ ಕೃಷ್ಣ ಮಹಾಮಂತ್ರದೊಟ್ಟಿಗೆ ಜಗಳ. ಬೆಳಿಗ್ಗೆ ಎದ್ದು ಹಗ್ಗ ಜಗ್ಗಾಟ ನಡೀತಾ ಇರ್ತದೆ, ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಕೂತ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಯಾಕೆಂತಾರೆ ಗುಣಗಳ ಪ್ರಭಾವ. ನಿನ್ನೆ ಎಲ್ಲ ಮಾತಾಡಿದ್ದೆ ಯಾರ ಹತ್ರವೋ, ಫೋನ್ ಮಾಡಿದ್ದೆ ಯಾರ ಹತ್ರವೋ, ಡಿಸ್ಕಷನ್ ಏನೋ, ಕೆಲಸ ಏನೋ, ಬೆಳಿಗ್ಗೆ ಕೂತ್ಕೊಳ್ಳುವಾಗ ಅದೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಒಳ್ಳೆ ರೋಪ್, ಟಗ್ ಆಫ್ ವಾರ್ ಅಂತ ಹೇಳ್ತಾರಲ್ಲ, ಒಳ್ಳೆ ರೋಪ್ ಎಳ್ದ ಹಾಗೆ ಜಗಳ ಮಾಡ್ತಾ ಇರ್ತೇವೆ. ಆ ಜಗಳದಿಂದ, ಘರ್ಷಣೆಯಿಂದ ಕೊನೆಗೆ ಆಗುದೆಂತ, ಹಬ್ಬ ಜಪ ಮುಗೀತಲ್ಲ, ಸುಸ್ತಾಯ್ತು ನನಗೆ, ಹೆಂಡಾಯ್ತು, ಮುಗೀತಲ್ಲ ಅಂತೇಳಿ ಈ ಚೀಲವನ್ನು ಅಲ್ಲಿ ಇಟ್ಟು ಬಿಡುದು. ಈಗ ತುಂಬಾ ಗೋಣಿ ಚೀಲ ಹೊತ್ತುಕೊಂಡು ಬಂದು ಹಬ್ಬ ತರಿಸಾಕ್ತಾರಲ್ಲ, ಹಾಗೆ ಆಗ್ತದೆ ನಮ್ಗೆ. ಯಾಕೆ ಹಾಗೆ ಆಗ್ತದೆ ಅಂತ ಹೇಳಿದ್ರೆ ಇದೇ ಕಾರಣ, ಗುಣಗಳ ಪ್ರಭಾವ. ಹರೇ ಕೃಷ್ಣ ಮಹಾಮಂತ್ರಕ್ಕಲ್ಲ, ನಮ್ಮ ಮೇಲೆ ಪ್ರಭಾವ. ಕೃಷ್ಣ ಪ್ರಜ್ಞೆಯಲ್ಲಿ ಆತ್ಮವು ದೇವೋತ್ತಮ ಪರಮ ಪುರುಷನೊಡನೆ ನೇರ ಸಂಪರ್ಕವನ್ನು ಮಾಡುತ್ತದೆ. ನೋಡಿ, ಇದರದ್ದು ನಮಗೆ ಅನುಭವ ಆಗ್ತದ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ. ಯಾಕೆ ಆಗುದಿಲ್ಲ ಅಂದ್ರೆ ಇದೇ ಕಾರಣ, ನಾವು ಡಿಸ್ಕಷನ್ ಮಾಡಿದ್ದು. ಆದುದರಿಂದ ಇಲ್ಲಿ ವರ್ಣಿಸಿರುವಂತೆ ದೈಹಿಕ ಕ್ರಿಯೆಗಳ ಶ್ರೇಣಿಬದ್ಧ ವ್ಯವಸ್ಥೆಯ ಕಡೆಗೆ ಪರಮಾತ್ಮನಲ್ಲಿ ಮುಕ್ತಾಯವಾಗುತ್ತದೆ. ಆದುದರಿಂದ ಇಲ್ಲಿ ವರ್ಣಿಸಿರುವಂತೆ ದೈಹಿಕ ಕ್ರಿಯೆಗಳ ಶ್ರೇಣಿಬದ್ಧ ವ್ಯವಸ್ಥೆಯು ಕಡೆಗೆ ಪರಮಾತ್ಮನಲ್ಲಿ ಮುಕ್ತಾಯವಾಗುತ್ತದೆ. ಅಂದ್ರೆ ಇದಕ್ಕೆಲ್ಲ, ನಾವಿಲ್ಲಿ ಕೆಲಸ ಮಾಡುವುದಕ್ಕೆಲ್ಲ ಕಾರಣ ಭಗವಂತ ಅಂತ ಹೇಳಿ ಅರ್ಥ ಆಗ್ತದೆ ನಿಮಗೆ. ಅಂದ್ರೆ ಭಗವಂತನ ಅನುಮತಿ ಬೇಕೇ ಬೇಕು ನಾವು ಏನು ಮಾಡೋದಿದ್ರು ಕೂಡ. ದೈಹಿಕ ಕ್ರಿಯೆ ಎಂದರೆ ಇಂದ್ರಿಯಗಳ ಕೆಲಸ ಕಾರ್ಯ. ಇಂದ್ರಿಯಗಳನ್ನು ತಡೆಯುವುದೆಂದರೆ ಎಲ್ಲ ದೈಹಿಕ ಕ್ರಿಯೆಗಳನ್ನು ನಿಲ್ಲಿಸುವುದು.
ಆದರೆ ಮನಸ್ಸು ಕ್ರಿಯಾಶೀಲವಾದದ್ದರಿಂದ ದೇಹವು ಮೌನವಾಗಿ ವಿಶ್ರಾಂತಿಯಲ್ಲಿದ್ದರೂ ಮನಸ್ಸು ಕೆಲಸ ಮಾಡುತ್ತದೆ. ಇದಕ್ಕೆ ಚೀಟರ್ ಅಂತ ಹೇಳಿದ್ದಾರೆ ಅಲ್ಲಿ ಅಲ್ವಾ ಮುಂಚೆ. ಚೀಟಿಂಗ್ ಅಂದ್ರೆ ನನಗೆ ಎಲ್ಲ ಕಂಟ್ರೋಲ್ ಮಾಡ್ತೇನೆ ಮನಸ್ಸು, ನಾನು ಏನು ಕೆಲಸ ಮಾಡೋದಿಲ್ಲ, ಸುಮ್ಮನೆ ಕೂತು ಜಪ ಮಾಡ್ತೇನೆ ಇಡೀ ದಿವಸ ಅಂತ ಹೇಳ್ತೇನೆ. ಆದ್ರೆ ಮನಸ್ಸಲ್ಲಿ ಎಲ್ಲ ನಡೀತಾ ಇರ್ತದೆ. ಅದು ನಿಜವಾದ ಡೇಂಜರ್. ಅದು ಅದಕ್ಕೆ ಏನ್ ಹೇಳ್ತಾರೆ ಸಂಸ್ಕೃತದಲ್ಲಿ, ನನಗೆ ಮರ್ತೋಯ್ತು ಆ ಶ್ಲೋಕ, ಯಾರಿಗಾರು ಗೊತ್ತಾ? ಚೀಟರ್, ಚೀಟಿಂಗ್ ನೆನಪಿದೆ ಯಾರಿಗಾದ್ರು? ಸರಿ, ನೆನಪಾದ್ರೆ ಹೇಳಿ, ಮುಂದೆ ಹೋಗೋಣ. ಮಿಥ್ಯಾಚಾರಿನ ಪ್ರಭು. ಮಿಥ್ಯಾಚಾರಿ, ಹರಿಬೋಲ್, ಥ್ಯಾಂಕ್ ಯು ಮಾತಾಜಿ. ಮಿಥ್ಯಾಚಾರಿ, ಹಾಗೆ ಮನಸ್ಸಿನಲ್ಲಿ ಎಲ್ಲ ಭಾವನೆಗಳೇನಿದ್ದವನು ಮಿಥ್ಯಾಚಾರಿ ಅಂತ ಹೇಳಿದೆ. ಧನ್ಯವಾದ ಮಾತಾಜಿ. ಕನಸು ಕಾಣುವಾಗ ಹೀಗಾಗುತ್ತದೆ, ಆದರೆ ಬುದ್ಧಿಶಕ್ತಿಯ ನಿರ್ಧಾರವು ಮನಸ್ಸಿಗಿಂತ ಮೇಲಿದೆ. ಬುದ್ಧಿಶಕ್ತಿಯ ಮೇಲೆ ಆತ್ಮವಿದೆ. ಆದುದರಿಂದ ಆತ್ಮವು ಪರಾತ್ಪರನೊಂದಿಗೆ ನೇರವಾಗಿ ತೊಡಗಿದ್ದರೆ ಅದಕ್ಕೆ ಅಧೀನವಾದ ಬುದ್ಧಿಶಕ್ತಿ, ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ತಂತಾವೇ ತೊಡಗುತ್ತವೆ. ಯಾಕೆ ನಾನು ಇದರ ಹಿಂದೆ ಪ್ರಭುಪಾದರ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, ನಾವೆಲ್ಲ ಸಿಟಿಯಲ್ಲಿ ಇರುವವರು, ಹೆಚ್ಚಿನವರು ಸಿಟಿ ಪ್ರೀಚಿಂಗ್ ಅಲ್ಲಿ ಜಾಸ್ತಿ ತೊಡಗಿದ್ದೇವೆ. ನಾವು ಗೋಮಾತೆ ಬಗ್ಗೆಯೂ ಚಿಂತನೆ ಮಾಡ್ತಿಲ್ಲ, ಆಮೇಲೆ ಭೂಮಾತೆಯ ಬಗ್ಗೆಯೂ ಚಿಂತನೆ ಮಾಡ್ತಿಲ್ಲ. ನಾವೇನ್ ಚಿಂತೆ ಮಾಡ್ತೇವೆ? ನಾನು ಪರ್ಫೆಕ್ಟ್ ಜಪ ಮಾಡಿ ನಾನು ಭಗವದ್ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿ, ನಾನು ಪರ್ಫೆಕ್ಟ್ ಜಪ ಮಾಡಿ ಜಾಸ್ತಿ ಜನರಿಗೆ ಭಕ್ತಿ ಕೊಟ್ಟು ಭಗವದ್ ಧಾಮಕ್ಕೆ ಹೋಗ್ಬೇಕು. ಇದು ನಮ್ಮೆಲ್ಲರ ಕಲ್ಪನೆಗಳು, ನಮ್ಮೆಲ್ಲರ ಮನಸ್ಸಿನ ಕಲ್ಪನೆಗಳು ಇದು. ಆದರೆ ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲೇ ಇರ್ಲಿ, ಸಿಟಿಯಲ್ಲೇ ಇರ್ಲಿ, ತೊಂದರೆ ಇಲ್ಲ, ಹಳ್ಳಿಗೆ ಹೋಗಿ ಬದುಕಬೇಕು ಅಂತ ಅಲ್ಲ ವಿಚಾರ. ಆದ್ರೆ ಮನಸ್ಸಿನಲ್ಲಿ ಇರಬೇಕು ಹೇಗೆ ನಾವು ಎಲ್ಲ ರೀತಿಯ ಶ್ರೀಲ ಪ್ರಭುಪಾದರ ಉದ್ದೇಶಗಳನ್ನ ಪೂರ್ಣ ಮಾಡೋದು ಅಂತ ಹೇಳಿ. ಅದಕ್ಕೆ ಎಲ್ಲೆಲ್ಲಿ ನಮಗೆ, ಉದಾಹರಣೆಗೆ ನಾವು ವರ್ಷಕ್ಕೆ 2 ಸಲ ಆದ್ರೂ ಅಂತಹ ಫಾರ್ಮಿಗೆ ವಿಸಿಟ್ ಕೊಟ್ಟು ಏನ್ ನಡೀತದೆ ಅಂತ ಹೇಳಿ ಅವರಿಗೆ ಉತ್ತೇಜನ ಕೊಡ್ಬೋದಲ್ವಾ. 4 ಸಲ ಅವರ ಹತ್ತಿರ ಹೋಗಿ ಬರುವಾಗ ಏನಾಗ್ತದೆ, ಅಲ್ಲಿ ಇದ್ದವರಿಗೆ ಕೂಡ ಹುರುಪಾಗ್ತದೆ. ಹೌದು ಹೌದು ಹೌದು. ಈಗ ನಮ್ಮ ದೇವಸ್ಥಾನಕ್ಕೆ ಯಾರು ಬರ್ಲಿಲ್ಲ ಅಂದ್ರೆ ನಮಗೇನ್ ಅನ್ನಿಸ್ತದೆ? ಇವತ್ತು ಯಾರು ಬರ್ಲಿಲ್ಲ ಅಂತ ಅನ್ನಿಸುದಿಲ್ವಾ? ನಾವು ಸಾಮಾನ್ಯ ವ್ಯಕ್ತಿಗಳು, ಅನ್ನಿಸ್ತದೆ. ಅದೇ ರೀತಿಯಲ್ಲಿ ಯಾವುದೋ ಒಬ್ಬ ಭಕ್ತ ಬೇರೆ ಕಡೆ ಎಲ್ಲಿಯೋ ಹೋಗಿ ಎಲ್ಲ ಕೆಲಸ ಎಲ್ಲ ಬಿಟ್ಟು ಫಾರ್ಮ್ ಕಮ್ಯುನಿಟಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ ಅಂತ ಮಾಡುವವರು ಏನ್ ಮಾಡ್ತಾರೆ? ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾರಾದ್ರೂ ಬಂದ್ರೆ ನನಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಅನ್ಯೂನ್ಯತೆ, ಇದಕ್ಕೆ ಪ್ರೀತಿ ಸಂಬಂಧ ಅಂತ ಹೇಳುದು. ಬರೀ ನಾವು ಇಲ್ಲಿಂದ ಬೇರೆ ಒಂದು ಧಾಮಯಾತ್ರೆ ಮಾತ್ರ ವರ್ಷಕ್ಕೆ ಹೋಗುದಲ್ಲ, ಇದು ನಿಜವಾದ ಧಾಮಯಾತ್ರೆ. ಯಾರು ಭಕ್ತರ ಸೇವೆ ಮಾಡ್ತಾರೆ ಅದು ಭಗವಂತನಿಗೆ ತುಂಬಾ ಪ್ರೀತಿ. ಇದು ನಿಜವಾದ ಧಾಮಯಾತ್ರೆ. ಅಲ್ಲಿ ಅರ್ಧ ಗಂಟೆ ಹೋಗಿ ದೇವರ ದರ್ಶನ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ನಿಜವಾಗಿ ಇದು ಇಂಪಾರ್ಟೆಂಟ್. ನಾವೆಲ್ಲ ಇದರ ಬಗ್ಗೆ ಚಿಂತನೆ ಮಾಡಬೇಕು. ನಾವು ವರ್ಷಕ್ಕೆ 2 ಸಲ ಯಾತ್ರೆ ಮಾಡುವವರಿದ್ರೆ 1 ಸಲ ಯಾತ್ರೆ ಮಾಡಿ, 2ನೇ ಸಲ ಯಾವ್ದಾದ್ರೂ ಒಂದು ಫಾರ್ಮ್ ಕಮ್ಯುನಿಟಿ, ಭಕ್ತರು ನಡೆಸುವಂತಹ ಫಾರ್ಮ್ ಕಮ್ಯುನಿಟಿ. ಇಲ್ಲಾಂದ್ರೆ ಆ ಭಕ್ತರು ಮಾಡಿದ್ರೆ ಹೋದ್ರೆ ಏನ್ ಸಿಗ್ತದೆ ನಮಗೆಲ್ಲ ಗೊತ್ತುಂಟು. ಭಕ್ತರು ನಡೆಸುವಂತ, ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ ನಡೆಸುವಂತ ಫಾರ್ಮ್ ಕಮ್ಯುನಿಟಿಯಲ್ಲಿ 5 ದಿವಸ 10 ದಿವಸ ಇದ್ದು ಗೋ ಸೇವೆ, ಭೂ ಸೇವೆ, ಭೂಮಾತೆಯ ಸೇವೆ ಮಾಡಿದ್ರೆ ಖಂಡಿತವಾಗಿ ಅದರಿಂದ ನಮಗೆ ಶ್ರೀಲ ಪ್ರಭುಪಾದರಿಗೆ ತೃಪ್ತಿ ಆಗ್ತದೆ. ಬರೀ ಪುಸ್ತಕ ಓದುದು ಮಾತ್ರ ಅಲ್ಲ, ಬರೀ ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡುದು ಮಾತ್ರ ಅಲ್ಲ. ಆದರೆ ಬುದ್ಧಿಶಕ್ತಿಯ ನಿರ್ಧಾರವು ಮನಸ್ಸಿಗಿಂತ ಮೇಲಿದೆ. ಬುದ್ಧಿಶಕ್ತಿಯ ಮೇಲೆ ಆತ್ಮವಿದೆ. ಆದುದರಿಂದ ಆತ್ಮವು ಪರಾತ್ಪರರೊಂದಿಗೆ ನೇರವಾಗಿ ತೊಡಗಿದ್ದರೆ ಅದಕ್ಕೆ ಅಧೀನವಾದ ಬುದ್ಧಿಶಕ್ತಿ, ಮನಸ್ಸು ಮತ್ತು ಇಂದ್ರಿಯಗಳು ಸಹಜವಾಗಿ ತಂತಾವೇ ತೊಡಗುತ್ತದೆ. ಕಠ ಉಪನಿಷತ್ನಲ್ಲಿ ಇಂತಹುದೇ ಒಂದು ಭಾಗವಿದೆ. ಇಂದ್ರಿಯ ಭೋಗದ ವಸ್ತುಗಳು ಇಂದ್ರಿಯಗಳಿಗಿಂತ ಶ್ರೇಷ್ಠವಾದವು ಮತ್ತು ಮನಸ್ಸು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದರೆ ಇಂದ್ರಿಯಗಳು ಬೇರೆ ರೀತಿಗಳಲ್ಲಿ ಕೆಲಸ ಮಾಡಲು ಅವಕಾಶವೇ ಇರುವುದಿಲ್ಲ. ಈ ಮಾನಸಿಕ ನಿಲುವನ್ನು ಆಗಲೇ ವಿವರಿಸಿದೆ. ಪರಂ ದೃಷ್ಟ್ವಾ ನಿವರ್ತತೆ, ಹಿಂದೆ ನಾವು ಓದಿದ್ದೇವೆ ಅದನ್ನು. ಮನಸ್ಸು ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತವಾಗಿದ್ದರೆ ಕೀಳು ಪ್ರವೃತ್ತಿಯಲ್ಲಿ ಅದು ತೊಡಗಲು ಅವಕಾಶವೇ ಇರುವುದಿಲ್ಲ. ಈಗ ನಾವು ಉದಾಹರಣೆ ಮುಂಚಿನಲ್ಲೇ ಕೊಟ್ಟಿದ್ದೇವೆ. ನಾವೀಗ ಭಗವದ್ಗೀತೆ ಎಲ್ಲರೂ ಸೇರಿ ಓದ್ತಾ ಇದ್ದೇವೆ. ನಮಗೆ ನಾನು ಕೀಳು ಪ್ರವೃತ್ತಿ ಮನಸ್ಸಲ್ಲಿ ಬರ್ತಾ ಉಂಟಾ? ಇಲ್ಲ, ಬರ್ತಿಲ್ಲ. ಬಂದ್ರೂ ಕೂಡ ಅದು ಒಂದು ಕ್ಷಣ ಅದು ಹೋಗ್ತದೆ. ಕಠ ಉಪನಿಷತ್ತಿನಲ್ಲಿ ಆತ್ಮವನ್ನು ಮಹಾನ್ ಎಂದು ವರ್ಣಿಸಿದೆ. ಆದುದರಿಂದ ಆತ್ಮವು ಇಂದ್ರಿಯಗಳ ವಸ್ತುಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳಿಗೆಲ್ಲಗಿಂತ ಶ್ರೇಷ್ಠ. ಆದುದರಿಂದ ಆತ್ಮ ಸ್ವರೂಪವನ್ನು ನೇರವಾಗಿ ಅರಿತುಕೊಳ್ಳುವುದೇ ಈ ಇಡೀ ಸಮಸ್ಯೆಗೆ ಪರಿಹಾರ. ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ
ಆತ್ಮದ ಸ್ವರೂಪ. ಆತ್ಮದ ಸ್ವರೂಪ ಅಂತ ಹೇಳುವ ಕೂಡಲೇ ಅರ್ಥ ಆಗ್ಬೇಕು. ಆತ್ಮದ ಸ್ವರೂಪ ಅಂತ ಹೇಳಿದ್ರೆ ಭಗವಂತನೊಟ್ಟಿಗಿರುವಂತಹ ಸಂಬಂಧವನ್ನ ನೇರವಾಗಿ ಅರಿತುಕೊಳ್ಳುವುದು. ಯಾರ ಮುಖಾಂತರ? ಯಾರ ಮುಖಾಂತರ? ಟ್ರಿಯಾಂಗಲ್ ಇದು. ಹೇಗೆ ಆತ್ಮ ಸ್ವರೂಪವನ್ನ ಕಂಡು ಹಿಡಿಯುವುದು? ಟ್ರಿಯಾಂಗಲ್. ಯಾರಿಗಾದ್ರೂ ನೆನಪಿದ್ಯಾ ಟ್ರಿಯಾಂಗಲ್ ಏನು ಅಂತ ಹೇಳಿದ್ರೆ? ಟ್ರಿಯಾಂಗಲ್ ಏನು? ತ್ರಿಕೋಣ. ತ್ರಿಕೋಣದ ಮಧ್ಯೆ ಸಿಕ್ಕಾಕೊಳ್ಬೇಕು ನಾವು, ಇಲ್ಲ ಇದ್ರೆ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಆ ರೂಮಲ್ಲಿ ಸೇಫ್ ಆಗಿರ್ಬೇಕು. ಯಾವ್ದದು ಸೇಫ್ ರೂಮು? ನೆನಪಿಲ್ಲ. ನನಗೆ ನೆನಪುಂಟು, ಕೆಲವು ನನಗೆ ನೆನಪಿರುದಿಲ್ಲ, ಕೆಲವು ನಿಮಗೆ ನೆನಪಿರುದಿಲ್ಲ. ಏನೇ ಇರ್ಲಿ, ತ್ರಿಕೋಣ ಅಂತ ಹೇಳಿದ್ರೆ ಗುರು, ಸಾಧು, ಶಾಸ್ತ್ರ. ಈಗ ನಾವು ಶಾಸ್ತ್ರ ಓದ್ತಾ ಇದ್ದೇವೆ ಯಾರ ಮುಖಾಂತರ? ಗುರುಗಳ ಮುಖಾಂತರ. ಗುರುಗಳು ಯಾರನ್ನು ಕೊಟ್ಟಿದ್ದಾರೆ? ಸಾಧುಗಳು. ಸಾಧುಗಳಂದ್ರೆ ನಾವೆಲ್ಲ ಸಾಧುಗಳಾಗ್ತಾ ಇದ್ದೇವೆ. ಎಕ್ಸ್ಪ್ಲೇನ್ ಮಾಡುದು, ಡಿಸ್ಕಷನ್ ಮಾಡುದು, ಅಂದ್ರೆ ಸಾತ್ವಿಕರಾಗ್ತಾ ಇದ್ದೇವೆ. ಗುರು, ಸಾಧು, ಶಾಸ್ತ್ರ ಸೇರಿ ಏನಾಗ್ತದೆ? ನಮಗೆ ಆತ್ಮದ ಸ್ವರೂಪ ಗೊತ್ತಾಗ್ತದೆ. ಮೊನ್ನೆ ಅವರು ಕೇಳಿದ ಹಾಗೆ ಕೂತರೆ ಸಿಗುದಿಲ್ಲ. ಇದು ಕೂತು ಸುಮ್ಮನೆ ಡಿಸ್ಕಷನ್ ಮಾಡಿದ್ರು ಸಿಗುದಿಲ್ಲ, ಯಾರದೋ ಜೊತೆ ಸುಮ್ಮನೆ ಕೂತು ಧ್ಯಾನ ಮಾಡಿದ್ರು ಸಿಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲದ ಮಾತು. ನಾವು ಅನ್ಕೊಳ್ತೇವೆ ಕೂತ್ರೆ ನನಗೆ ಜ್ಞಾನ ಸಿಗ್ತದೆ, ಅದೇ ಬರ್ತದೆ. ಇಲ್ಲ, ನಮಗೆ ಆ ಕೆಪಾಸಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಅಂಥ ವ್ಯಕ್ತಿತ್ವವೇ ಅಲ್ಲ. ನಾವು ಶುದ್ಧ ಆತ್ಮರೇ ಅಲ್ಲ. ಅದು ಶುದ್ಧಾತ್ಮರಿಗೆ ಇರುವಂಥದ್ದು. ಶುದ್ಧಾತ್ಮರ ಅಂದ್ರೆ ಶ್ರೀಲ ಪ್ರಭುಪಾದರಂಥವರಿಗೆ ಇರುವಂಥದ್ದು, ನಮಗೆ ಅಲ್ಲ. ನಮಗೆ ಫುಲ್ ಕಲುಷಿತವಾದ ಮನಸ್ಸಿರುವಂಥವರಿಗೆ ಅದೊಂದು ತುಂಬಾ ಕಷ್ಟ. ಆದ ಕಾರಣ ನಾವು ಈ ಟ್ರಿಯಾಂಗಲ್ ಅಲ್ಲಿ ಬರಬೇಕು. ಬುದ್ಧಿಯನ್ನು ಬಳಸಿ ಮನುಷ್ಯನು ಆತ್ಮದ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಆ ಬುದ್ಧಿಯನ್ನು ಬಳಸಲಿಕ್ಕೆ ಯಾರು ಪ್ರೇರೇಪ ಕೊಡೋದು? ಈ ಟ್ರಿಯಾಂಗಲೆಯ, ಈ ತ್ರಿಕೋಣವೇ. ಯಾವುದು? ಶಾಸ್ತ್ರ, ಗುರು ಮತ್ತು ಸಾಧುಗಳು ಸೇರಿ ನಮ್ಮ ಬುದ್ಧಿಯನ್ನ ಪಳಗಿಸಿ ಆತ್ಮನ ಕಡೆಗೆ ಹೋಗುವಂತೆ ಮಾಡ್ತವೆ. ಬೇರೆ ಎಲ್ಲಿ ಹೋಗ್ಬಾರ್ದು, ಆತ್ಮನ ಕಡೆಗೆ ಹೋಗ್ಬೇಕು, ಭಗವಂತನ ಕಡೆಗೆ ಹೋಗ್ಬೇಕು ಅಂತ ಮಾಡ್ತದೆ. ಯಾರು? ನಮ್ಮ ಬುದ್ಧಿಯನ್ನ ಯಾರು ಮಾಡ್ತಾ ಇರೋದು? ಭಕ್ತರು, ಶಾಸ್ತ್ರ, ಆಮೇಲೆ ಗುರುಗಳು. ಅನಂತರ ಮನಸ್ಸನ್ನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಬೇಕು. ಅಷ್ಟು ಸಿಕ್ಕಿದ ಮೇಲೆ ನಾವು ಸುಮ್ಮನೆ ಬಿಡುವುದಲ್ಲ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಇದೇ ಇಡೀ ಸಮಸ್ಯೆಗೆ ಪರಿಹಾರ. ಇಡೀ ಸಮಸ್ಯೆಗೆ ಪರಿಹಾರ. ಹೊಸದಾಗಿ ದೀಕ್ಷೆ ಪಡೆದ ಆಧ್ಯಾತ್ಮಿಕ ಅನ್ವೇಷಕನಿಗೆ ಸಾಮಾನ್ಯವಾಗಿ ಇಂದ್ರಿಯಗಳ ವಸ್ತುವಿಗಳಿಗಿಂತ ದೂರವಿರುವಂತೆ ಬುದ್ಧಿ ಹೇಳುತ್ತಾರೆ. ಯಾರು? ಗುರುಗಳು ಅಥವಾ ಸಾಧುಗಳು ಏನ್ ಹೇಳ್ತಾರೆ? ಇಂದ್ರಿಯ ವಸ್ತುವಿಂದ ದೂರ ಇರಬೇಕು. ಅದಕ್ಕೋಸ್ಕರ ಏನು ನಿಯಮ ಮಾಡಿದ್ದಾರೆ? 4 ನಿಯಮ. ಮಾಂಸಾಹಾರ ತಿನ್ನಬಾರ್ದು, ಪರಸ್ತ್ರೀಗೆ ಗಮನ ಮಾಡಬಾರ್ದು, ಜೂಜಾಡಬಾರ್ದು, ಈ ರೀತಿಯಲ್ಲೆಲ್ಲ 3-4 ಚೆನ್ನಾಗಿ ನಮ್ಮನ್ನ ಪಳಗಿಸ್ಲಿಕ್ಕೆ, ಬುದ್ಧಿಯನ್ನ ಪಳಗಿಸ್ಲಿಕ್ಕೆ ರೂಲ್ಸ್ ರೆಗ್ಯುಲೇಷನ್ ಕೊಡ್ತಾರೆ. ವಿಷಯ ಸಂಘ ಮಾಡಬಾರ್ದು ಅಂತ, ವಿಷಯರ ಅನ್ನ ತಿನ್ನಬಾರ್ದು, ವಿಷಯೀರ ಅನ್ನ ಖೈಲೆ ಮಲಿನ ಹಾಯ ಮನಸ್ಸು. ಅಂದ್ರೆ ವಿಷಯಿ ಅಂತ ಹೇಳಿದ್ರೆ ಇಂದ್ರಿಯ ಭೋಗ ಮಾಡುವವನ ಮನೆಗೆ ಹೋಗಿ ನಾವೇನಾದ್ರೂ ತಿಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮುಗಿತು, ಭಕ್ತಿಯಲ್ಲಿ ಮುಂದೆ ಹೋಗುದು ಕಷ್ಟ. ಅದಕ್ಕೆ ಬನ್ನಂಜ ಗೋವಿಂದಾಚಾರ್ಯರು ಒಮ್ಮೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಯಾವಾಗ್ಲೂ ಎಲ್ಲಿ ಫ್ರೀ ಊಟ ಸಿಗ್ತದೆ, ಫ್ರೀ ಊಟ ಅಂದ್ರೆ ಊರಲ್ಲೆಲ್ಲ ಹಾಗೆ ಅಲ್ವಾ? ಇವತ್ತು ಅಲ್ಲಿ ಮದುವೆ, ಆಮೇಲೆ ಅಲ್ಲಿ ಶ್ರಾದ್ದ, ಇಲ್ಲಿ ಸತ್ತಿದ್ದಾರೆ, ಅಲ್ಲಿ ಹಾಗೆ ಹೀಗೆ, ಅಲ್ಲಿ ಪೂಜೆ, ಅಲ್ಲಿ ಸತ್ಯನಾರಾಯಣ ಪೂಜೆ, ಇಲ್ಲಿ ಹೋಮ, ಹಾಗೆ ಹೀಗೆ ಅಂತ ಕಾಯುದು, ಎಲ್ಲಿ ಊಟ ಸಿಗ್ತದೆ ಅಂತ ಹೇಳಿ. ಅಂತವರಿಗೆ ಯಾವತ್ತು ಕೂಡ ಒಂದು ನಿಮಿಷ ಕೂಡ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬನ್ನಂಜೆ ಗೋವಿಂದ ಮುಖ್ಯವಾಗಿ ಶ್ರಾದ್ದದ ಊಟ ಮಾಡುವವರಿಗೆ ನಿತ್ಯವೂ ಶ್ರಾದ್ದ ಎಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ, ಇಲ್ಲ ಸಿಗ್ತದೆ, ಊಟ ಫ್ರೀ ಅಲ್ಲ, ಹಣ ಕೊಡುವ ಅಗತ್ಯ ಇಲ್ಲ. ಶ್ರಾದ್ದ ಯಾರಾದ್ರೂ ಶ್ರಾದ್ದದ ದಿವಸ ಯಾರಾದ್ರೂ ಬಂದ್ರೆ ಅವನಿಗೆ ಆ ತಿಥಿ ಅಂದ್ರೆ ಇನ್ವಿಟೇಷನ್ ಕೊಡದಿದ್ರು ಯಾರಾದ್ರೂ ಬಂದ್ರೆ ಶ್ರಾದ್ದದ ದಿವಸ ಆದ ಕಾರಣ ಯಾರು ಇಲ್ಲ ಅಂತ ಹೇಳುದಿಲ್ಲ. ಈ ರೀತಿಯಲ್ಲಿ ಏನಾಗ್ತದೆ? ಊಟ ಸಿಗ್ತದೆ. ಅಂತವರಿಗೆ ಯಾವತ್ತೂ ಭಗವಂತನ ಬಗ್ಗೆ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫ್ರೀ ಆಗಿ ಬೇಕು ಅಂತ ಈ ರೀತಿಯಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು. ನಾವು ವಿಷಯ ಅನ್ನ ತಿನ್ನಬಾರದು, ನಾವೇ ಭಗವಂತನ ಸೇವೆ ಮಾಡಬೇಕು. ಭಗವಂತನಿಗೆ ನಾವು ಕಷ್ಟಪಟ್ಟು ದುಡಿದದನ್ನ ಸಂಪೂರ್ಣವಾಗಿ ಭಗವಂತನಿಗೆ ನಿವೇದಿಸಬೇಕು. ಬುದ್ಧಿಯನ್ನು ಬಳಸಿ ದೇವೋತ್ತಮ ಪರಮ ಪುರುಷನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದರೆ ತಂತಾನೇ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ. ಇಂದ್ರಿಯಗಳು ಸರ್ಪಗಳಂತೆ ಬಹು ಬಲಶಾಲಿಗಳಂತೆ ಕಂಡರೂ ಹಲ್ಲು ಕಿತ್ತ ಹಾವಿಗಿಂತ ಅವು ಪರಿಣಾಮಕಾರಿಯಾಗಲಾರವು. ನಮ್ಮ ದೇಹದಲ್ಲಿ ಈಗಾಗಲೇ ಕಾಮ ಇದೆ, ಇಂದ್ರಿಯದಿಂದ ವ್ಯಕ್ತವಾಗ್ತದೆ. ಆದ್ರೆ ಇಂದ್ರಿಯ ವ್ಯಕ್ತವಾಗುವ ಇಂದ್ರಿಯ ಅಂತ ಹೇಳಿದ್ರೆ ಹಲ್ಲೆ. ಅದು ಈಗ ಹಾವು ಉಂಟು, ಹಾವಿಗೆ ಹಲ್ಲ ತಾನೆ ಕಚ್ಚಬೇಕಿದ್ರೆ, ಆ ಇಂದ್ರಿಯವನ್ನ ಕಿತ್ತ ಹಾಕುದು. ಆಗ ಕಾಮ ದೇಹದಲ್ಲಿ ಇದ್ದದ್ದು ಸುಮ್ಮನೆ ಕುತ್ಕೊಳ್ತದೆ, ಇಂದ್ರಿಯ ಸುಮ್ಮನೆ ಕುತ್ಕೊಳ್ತದೆ.
ಆತ್ಮವು ಬುದ್ಧಿಯ ಮತ್ತು ಮನಸ್ಸಿನ ಯಜಮಾನನಾಗಿ ಇಂದ್ರಿಯಗಳಿಗೂ ಯಜಮಾನನಾಗಿದ್ದರೂ ಕೃಷ್ಣ ಪ್ರಜ್ಞೆಯಿಂದ ನೊಡನೆ ಸೇರಿ ಅದು ಬಲಶಾಲಿಯಾಗದಿದ್ದರೆ ಉದ್ವಿಗ್ನವಾದ ಮನಸ್ಸಿನಿಂದ ಪತನ ಹೊಂದುವ ಸಾಧ್ಯತೆಯು ಇದ್ದೇ ಇರುತ್ತದೆ. ಅದಕ್ಕೋಸ್ಕರ ಈ ಆತ್ಮ ಅಂತ ಹೇಳುವಂಥದ್ದು ಕಣ. ಅದಕ್ಕೆ ಸ್ವರೂಪ ಆಗ್ಲಿಲ್ಲ ಭಕ್ತಿ ಮುಖಾಂತರ ಅಂತ ಹೇಳಿದ್ರೆ, ಆ ಕಣಕ್ಕೆ ಅಕಸ್ಮಾತ್ ಪರ್ಫೆಕ್ಷನ್ ಸಿಕ್ಕಿದ್ರೆ ಏನಾಗ್ತದೆ? ಆ ಕಣಕ್ಕೆ ಪರ್ಫೆಕ್ಷನ್ ಸಿಕ್ಕಿದ್ರೆ ಅದು ಬ್ರಹ್ಮನಲ್ಲಿ ಲೀನ ಆಗ್ತದೆ. ಆ ಬ್ರಹ್ಮನಲ್ಲಿ ಲೀನ ಆದ್ರೂ ಕೂಡ ಅದು ಕೆಳಗೆ ಬರ್ಬೇಕಾಗ್ತದೆ. ಯಾಕೆ ಕೆಳಗೆ ಬರ್ಬೇಕಾಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಕೃಷ್ಣ ಪ್ರಜ್ಞೆ ಇಲ್ಲ, ಅವನಿಗೆ ಸಂಪೂರ್ಣವಾದ ಭಗವಂತನ ಪ್ರಜ್ಞೆ ದೊರಕಲಿಲ್ಲ. ಆದ ಕಾರಣ ಪುನಃ 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 ಬರಬೇಕಾಗ್ತದೆ. ಆದ ಕಾರಣ ಶಾಸ್ತ್ರ ಹೇಳ್ತದೆ, ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ ಯಾವಾಗ್ಲೂ ಅಶಾಂತಿಯಲ್ಲಿರುವಂತಹ ಮಾರ್ಗ, ಶಾಂತಿಯೇ ಇಲ್ಲದಲ್ಲಿ. ಮುಖ್ಯವಾಗಿ ಈ ಕಲಿಯುಗದಲ್ಲಿ ಕರ್ಮ, ಭುಕ್ತಿ, ಮುಕ್ತಿ, ಸಿದ್ಧಿಕಾಮಿ ಸಕಲಿ ಅಶಾಂತ. ಭುಕ್ತಿ ಅಂತ ಹೇಳಿದ್ರೆ ಕರ್ಮಿಗಳು, ಕರ್ಮ ಮಾರ್ಗ ಅಲ್ಲ, ಕರ್ಮಿಗಳು ಅಂತ ಹೇಳ್ಬೋದು. ಭುಕ್ತಿ ಅಂದ್ರೆ ಭೋಗ ಪಡೋದು, ಇಂದ್ರಿಯ ತೃಪ್ತಿ ಮಾಡೋದು. ಭುಕ್ತಿ, ಮುಕ್ತಿ ಅಂತ ಹೇಳಿದ್ರೆ ನನಗೆ ಈಗ ಅರ್ಥ ಆಯ್ತಲ್ಲ, ಲೀನವಾಗುದು, ಬ್ರಹ್ಮನಲ್ಲಿ ಲೀನವಾಗುದು. ಭುಕ್ತಿ, ಮುಕ್ತಿ, ಸಿದ್ಧಿ, ಯೋಗಿಗಳು, ನಾನು ಈ ಯೋಗ ಮಾಡಿ ನನಗೆ ಸಿದ್ಧಿ ಸಿಗ್ಬೇಕು ಅಂತ ಆಸೆ. ಸಕಲಿ ಅಶಾಂತ, ಇವರೆಲ್ಲರೂ ಅಶಾಂತ, ಶಾಂತಿ ಇರುವುದೇ ಇಲ್ಲ. ಕೃಷ್ಣ ಭಕ್ತ ನಿಷ್ಕಾಮ, ಅವನಿಗಾಗಿ ಏನು ಕಾಮ ಇಲ್ಲ, ಎಲ್ಲವೂ ಭಗವಂತನಿಗೋಸ್ಕರ. ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ, ಅವನೊಬ್ಬನೇ ಶಾಂತಿ ಆಗ್ಲಿಕ್ಕಿರ್ಲಿ ಸಾಧ್ಯ. ಆದ ಕಾರಣ ಇದು ಯಾವ ಪ್ರೊಸೆಸ್ ಸಾಧ್ಯ ಇಲ್ಲ. ಒಂದೇ ಪ್ರೊಸೆಸ್, ನಾವು ನಮ್ಮ ಹೃದಯದಲ್ಲಿ ಇರುವಂತಹ ಕೃಷ್ಣ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಅದಕ್ಕೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಕಡೆಯೇ ಮುಂದೆ ಹೋಗುವಂತ. ಇದು ನಮ್ಮ ಎಲ್ಲರ ಹೃದಯದಲ್ಲಿ ಇರುವಂಥದ್ದು. ಎಲ್ಲರ ಹೃದಯದಲ್ಲಿ ಯಾರ್ಯಾರಿಗೆ ಆತ್ಮ ಇದೆ ಅವನು ಪರಮಾತ್ಮನ ಅಂಗ, ಅವನಿಗೆಲ್ಲರಿಗೂ ಕೃಷ್ಣ ಪ್ರಜ್ಞೆ ಇದೆ. ಆದ ಕಾರಣ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಡಿಸ್ಕಷನ್ ಮಾಡೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ಇನ್ನೊಂದು ಶ್ಲೋಕ ಇದೆ, ಈಗ ಓದಿದ್ರೆ ತುಂಬಾ ಲೇಟ್ ಆಗಬಹುದು, ಆದ ಕಾರಣ ನಿಲ್ಸೋಣ. ನಾಳೆ ನೆಕ್ಸ್ಟ್ ಶ್ಲೋಕ ಓದು. ಏನಾದ್ರೂ ಪ್ರಶ್ನೆ ಇದೆಯಾ?